ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜನವರಿ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅಲ್ಲಿ ಟಾಪ್ 50 ಕ್ವಶನ್ಸ್ಗಳನ್ನು ತೆಗೆದುಕೊಳ್ತೀವಿ. ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರ ಕೇಳಬಹುದು. ಇತ್ತೀಚೆಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್, ಅರವಿಂದ ಪನೆಗಾರಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಒಂದು 16ನೇ ಹಣಕಾಸು ಆಯೋಗದ ಅವಧಿ ಅರ್ಥ ಆಯ್ತಾ? ನಿಮಗೆ ಆಲ್ರೆಡಿ ಇದರಲ್ಲಿ ಕೇಳಿದ್ದಾರೆ, ಯಾವುದಾದ್ರೆ KEA ಎಕ್ಸಾಮಿನೇಷನ್ 545ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅರ್ಥ ಆಯ್ತಾ? PSIದಲ್ಲಿ ಕೇಳಿದ್ರು ನೋಡಿ. 2016-17ರಿಂದ 2030-31 ಅರ್ಥ ಆಯ್ತಾ? 2016-27ರಿಂದ 2030-31ರವರೆಗೆ 16ನೇ ಹಣಕಾಸು ಆಯೋಗದ ವರದಿಯಾಗಿರ್ತಕ್ಕಂಥದ್ದು. ವರದಿಯ ಅವಧಿ ಬಹಳ ಇಂಪಾರ್ಟೆಂಟ್ ನೋಡಿ. ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. 2026-27ರಿಂದ 2030-31ರವರೆಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನೆಗಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಣಕಾಸು ಆಯೋಗ ಏನ್ ಮಾಡುತ್ತಂದ್ರೆ, ಇದು ಕೇಂದ್ರ ಮತ್ತು ರಾಜ್ಯ ಮಧ್ಯದಲ್ಲಿ ಒಂದು ತೆರಿಗೆ ಪಾಲನ್ನ ಯಾವ ತರ ಹಂಚಿಕೆ ಆಗಬೇಕು, ಅದಲ್ಲದೆ ರಾಜ್ಯ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದು ಹಣವನ್ನ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡುತ್ತೆ, ರೆಕಮೆಂಡೇಶನ್ ಕೊಡುತ್ತೆ. ಯಾರಿಗೆ? ಪ್ರೆಸಿಡೆಂಟ್ಗೆ. ಅರವಿಂದ್ ಪನೆಗಾರಿ ಅವರನ್ನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನೇಮಕ ಮಾಡಿರ್ತಕ್ಕಂಥದ್ದು. ಹಣಕಾಸು ಆಯೋಗ ಬಗ್ಗೆ ಮಾತಾಡ್ತಾ ಬಂದಾಗ ಇಟ್ ಈಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅರ್ಥ ಆಯ್ತಾ? ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದು ಸ್ಪಷ್ಟತೆ ಇರಬೇಕು. ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದರ ಕುರಿತು ತಿಳಿಸುವ ವಿಧಿ ಯಾವುದಂದ್ರೆ 280ನೇ ವಿಧಿ ಬಗ್ಗೆ ತಿಳಿಸುತ್ತೆ. ಇನ್ನು ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಇಂಪಾರ್ಟೆಂಟ್, ಯಾರ ನೇಮಕ ಮಾಡ್ತಾರಂತಾನೂ ಕೂಡ ಕೇಳ್ಬೋದು. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆಯನ್ನು ಹಂಚುತ್ತದೆ. ನಾಟ್ ಓನ್ಲಿ ಸೆಂಟರ್ ಮತ್ತು ರಾಜ್ಯಗಳ ಮಧ್ಯದಲ್ಲಿ, ರಾಜ್ಯಗಳನ್ನು ಒಟ್ಟಾಗಿ ತೆಗೆದುಕೊಂಡಾಗ ಸೆಂಟರ್ ಮತ್ತು ಸ್ಟೇಟ್ ಮಧ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು, ಇದಕ್ಕೆ ನಾವು ಏನು ಕರಿತೀವಿ, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ವರ್ಟಿಕಲ್. ಇನ್ನು ತದನಂತರದಲ್ಲಿ ರಾಜ್ಯಗಳನ್ನು ಇಂಡಿವಿಜುವಲ್ ಆಗಿ ತಗೊಂಡಾಗ ಅವೆರಡಕ್ಕೆ ಅಂದ್ರೆ ರಾಜ್ಯಗಳ ಮಧ್ಯದಲ್ಲಿ ಯಾವ ತರ ಒಂದು ಹಣವನ್ನು ಹಂಚಿಕೆ ಮಾಡಬೇಕು, ಇದಕ್ಕೇನು ಕರಿತೀವಿ ನಾವು, ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಇವೆರಡು ಪ್ರಮುಖ ರೆಕಮೆಂಡೇಶನ್ ಏನ್ ಮಾಡುತ್ತೆ, ಹಣಕಾಸು ಆಯೋಗ ಕೊಡುತ್ತೆ. ಹಣಕಾಸು ಆಯೋಗ ವರದಿಯನ್ನ ರಾಷ್ಟ್ರಪತಿಯವರಿಗೆ ನೀಡುತ್ತದೆ. ಇದು 5 ಜನ ಸದಸ್ಯರನ್ನ ಒಳಗೊಂಡಿದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಭಾರತದಲ್ಲಿ ಮೊದಲ ಹಣಕಾಸು ಆಯೋಗವನ್ನ KC ನ್ಯೋಗಿ ಅವರ ನೇತೃತ್ವದಲ್ಲಿ 1951ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ. ಭಾರತ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಯಾರಂದ್ರೆ KC ನ್ಯೋಗಿ. ಇನ್ನು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ್ರೆ YV ರೆಡ್ಡಿ. ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದರೆ. ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾಗುವ ತೆರಿಗೆ ಪಾಲನ್ನ 42% ಶಿಫಾರಸು ಮಾಡಿತ್ತು. ಅರ್ಥ ಆಯ್ತಾ? ನಾನು ಈಗಾಗಲೇ ಹೇಳಿದೀನಿ, ಸೆಂಟರ್ ಮತ್ತು ಸ್ಟೇಟ್ಸ್ ಗಳನ್ನ ಕಂಬೈನ್ ಮಾಡಿಬಿಟ್ಟು ಇವೆರಡಕ್ಕರ ಮಧ್ಯದಲ್ಲಿ ಹಂಚಿಕೆ ಮಾಡೋದು ಏನು ಕರೀತೀವಿ ನಾವು, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್. ಇದು 42% ಏನ್ ಮಾಡಿತ್ತು, ರೆಕಮೆಂಡೇಶನ್ ಅನ್ನ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಯಾವುದು? 14ನೇ ಹಣಕಾಸು ಆಯೋಗ. ಇನ್ನು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದರೆ NK ಸಿಂಗ್ ಅವರಿದ್ದಾರೆ. ಇದು 2020 ಏಪ್ರಿಲ್ 1ರಿಂದ 2025 ಮಾರ್ಚ್ 31ರವರೆಗೆ ಅವಧಿಯನ್ನು ಹೊಂದಿತ್ತು. ಆದರೆ ಕೇಂದ್ರ ಸರ್ಕಾರ ಇದರ ಅವಧಿಯನ್ನ 2026ರವರೆಗೆ ಏನ್ ಮಾಡಿದರೆ, ವಿಸ್ತರಣೆಯನ್ನ ಮಾಡಿರ್ತಕ್ಕಂಥದ್ದು. ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯ ತೆರಿಗೆ ಪಾಲನ್ನ 14ನೇ ಹಣಕಾಸು ಆಯೋಗ 42% ರೆಕಮೆಂಡೇಶನ್ ಮಾಡಿದರೆ, ಈ ಒಂದು 15ನೇ ಹಣಕಾಸು ಆಯೋಗ 41% ಏನ್ ಮಾಡಿದೆ, ರೆಕಮೆಂಡೇಶನ್ ಮಾಡಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರ. KS ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ನಿಮ್ಮ PSI ಎಕ್ಸಾಮಿನೇಷನ್ ಆಗಿರ್ಬೋದು. ಈಗಾಗಲೇ ನಿಮ್ಮ ಒಂದು KEA ನಡೆಸುತ್ತೆ ಎಕ್ಸಾಮಿನೇಷನ್ ಅಲ್ಲಿ ಇದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೋಡ್ರಿ, ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಯಾರು ತಗೊಂಡಿಲ್ಲ ಅದರ ಸದುಪಯೋಗ ಪಡ್ಕೋಬಹುದು. 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜಾನ್ 2024ವರೆಗೆ 520 ಆಗುತ್ತೆ. 2022 ಜಾನ್ ಟು ಜಾನ್ 2024ರವರೆಗೆ 1020 ಆಗುತ್ತೆ. ಡಿಸ್ಕೌಂಟ್ ಆಗಿ 920 ಸಿಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಪೇಮೆಂಟ್ ರಿಸಿಪ್ಟ್ ಕಳಿಸಿದ್ರೆ
ನಮ್ಮ ನೋಟ್ಸ್ಗಳನ್ನ ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ನಾವೇನು ಮಾಡ್ತೀವಿ ಪ್ರೊವೈಡ್ ಮಾಡ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಬ್ರಿಕ್ಸ್ನ ಅಧ್ಯಕ್ಷತೆ ವಹಿಸಿಕೊಂಡ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡ್ರಿ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮ್ಮ ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಶ್ನೆ. 2024ನೇ ಸಾಲಿನಲ್ಲಿ ಬ್ರಿಕ್ಸ್ನ ಅಧ್ಯಕ್ಷತೆ ವಹಿಸಿಕೊಂಡ ದೇಶ ಯಾವುದು ಅಂದರೆ ಯಾವುದಂದ್ರೆ ರಷ್ಯಾ ಅಂತ ಹೇಳ್ತೀವಿ. ನೋಡಿ 2024 ವರ್ಷಾರಂಭದೊಂದಿಗೆ 5 ದೇಶಗಳ ಮಿತ್ರಕೂಟದ ಬ್ರಿಕ್ಸ್ನ ಒಂದು ಅಧ್ಯಕ್ಷತೆಯನ್ನ ರಷ್ಯಾ ದೇಶ ವಹಿಸಿಕೊಂಡಿದೆ. ಇದು ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಗೊತ್ತಿರಲಿ. ಇನ್ನು ಬ್ರಿಕ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ಅರ್ಥ ಆಯ್ತಾ? ಬ್ರಿಕ್ಸ್ ಅಂತ ಹೇಳ್ತೀವಿ. 1 ಬ್ರೆಜಿಲ್, 2 ರಷ್ಯಾ, 3 ಇಂಡಿಯಾ, 4 ಚೈನಾ, 5 ಸೌತ್ ಆಫ್ರಿಕಾ. ಈ 5 ದೇಶಗಳು. ಹೊಸದಾಗಿ 5 ದೇಶಗಳು ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರಗಳಾಗಿ ಸೇರಿಕೊಳ್ಳುವ ಮೂಲಕ ಬ್ರಿಕ್ಸ್ ಒಕ್ಕೂಟ ಎಷ್ಟಂದ್ರೆ 10 ಪೂರ್ಣಾವಧಿ ಸದಸ್ಯರನ್ನ ಹೊಂದಿದೆ. ಪ್ರಸ್ತುತವಾಗಿ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಬ್ರಿಕ್ಸ್ ಅಂದ್ರೆ 10 ಅಂತ ಹೇಳಬೇಕು. ಅಥವಾ ಮೊದಲು ಎಷ್ಟಿದ್ದು 5 ಇದ್ದು, ಈಗ ಎಷ್ಟಾಗಿದ್ದಾವೆ 5 + 5 ಎಷ್ಟಾಗಿದ್ದಾವೆ 10 ಆಗಿರ್ತಕ್ಕಂಥದ್ದು. ಬ್ರಿಕ್ಸ್ನ ಒಕ್ಕೂಟಕ್ಕೆ ಸೇರಿದ ಈ ಹೊಸ 5 ದೇಶಗಳು ಯಾವುದಂದ್ರೆ 1 ಈಜಿಪ್ಟ್, 2 ಇಥಿಯೋಪಿಯಾ, 3 ಇರಾನ್, 4 ಸೌದಿ ಅರೇಬಿಯಾ, 5 UAE. ಅರ್ಥ ಆಯ್ತಾ? ಇವೆಲ್ಲ ಏನಂದ್ರೆ ಬ್ರಿಕ್ಸ್ಗೆ ಸೇರಿದ ಆಗಿರ್ತಕ್ಕಂಥ ದೇಶಗಳು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ 2001ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರ ಆಗಿರ್ತಕ್ಕಂಥ ಜಿಯೋಮ್ ನೇಲ್ ಬ್ರೆಜಿಲ್, 1 ರಷ್ಯಾ, ಭಾರತ ಮತ್ತು ಚೀನಾದ 4 ಉದ್ಯೋನ್ಮುಖ ಆರ್ಥಿಕಗಳನ್ನು ವಿವರಿಸಲು ಬ್ರಿಕ್ಸ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ಆಯ್ತಾ? 2001ರಲ್ಲಿ ಬ್ರಿಕ್ಸ್ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸ್ತವ್ರು ಯಾರಂದ್ರೆ ಓನಿಲ್ ಅಂತಕ್ಕಂಥ ಬೆಪ್ಪ ವ್ಯಕ್ತಿ. ಇದು ಸ್ಥಾಪನೆ ಆಗಿದ್ದು 2006ರಲ್ಲಿ. ದಕ್ಷಿಣ ಆಫ್ರಿಕಾ ಡಿಸೆಂಬರ್ 2010ರಲ್ಲಿ ಬ್ರಿಕ್ಸ್ಗೆ ಸೇರಲು ಆಹ್ವಾನಿಸಲಾಯಿತು. ನಂತರ ಬ್ರಿಕ್ ಎಂಬ ಸಂಕ್ಷಿಪ್ತ ರೂಪವನ್ನು ಅಳವಡಿಸಿಕೊಳ್ಳಲಾಯಿತು. ಮೊದಲೇನಂತಂದ್ರೆ ಜಸ್ಟ್ ಬ್ರಿಕ್ ಅಂತ ಕರೀತಾ ಇದ್ರು ಇದಕ್ಕೆ. ಗೊತ್ತಾ? ಬ್ರಿಕ್ ಅಂತ ಕರೀತಾ ಇದ್ರು. ಯಾವಾಗ ಸೌತ್ ಆಫ್ರಿಕಾ ಇದಕ್ಕೆ ಸೇರ್ಕೊಳ್ಳತ್ತು, ಇದು ಏನಂತಂದ್ರೆ ಬ್ರಿಕ್ಸ್ ಆಯಿತು. ಎಷ್ಟರಲ್ಲಿ ಸೇರ್ಕೊಳ್ಳತ್ತು? 2010ರಲ್ಲಿ. ಅರ್ಥಾಯ್ತಾ? ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಇದರ ಒಂದು ಸದಸ್ಯ ರಾಷ್ಟ್ರಗಳಿದಾವೆ. ಈಗಾಗಲೇ ನಿಮಗೆ ಹೇಳಿದ್ದೀನಿ ಇದರ ಬಗ್ಗೆ ನಾನು. ಇದು ಜಾಗತಿಕ ಜನಸಂಖ್ಯೆಗೆ 41%, ಜಾಗತಿಕ GDPಗೆ 24%, ಇನ್ನು ಜಾಗತಿಕ ವ್ಯಾಪಾರಕ್ಕೆ 16% ಏನು ಮಾಡುತ್ತೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಿಮ್ಮ ಒಂದು KS ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು. 2014ರಲ್ಲಿ ಪೋರ್ಟ್ ಲೇಜಾ ಬ್ರೆಜಿಲ್ನಲ್ಲಿ ನಡೆದ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ನಾಯಕರು ಹೊಸ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪುವ ಒಪ್ಪಂದಕ್ಕೆ ಸಹಿ ಹಾಕಿದರು. ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ನಾವೇನಂತಂದ್ರೆ ಬ್ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಈ ಬ್ರಿಕ್ಸ್ ಬ್ಯಾಂಕ್ ಅನ್ನ ಸ್ಥಾಪಿಸುವ ಒಂದು ಪ್ರಸ್ತಾಪನೆಯನ್ನ 2014ರಲ್ಲಿ ನಡೆದ ಸಭೆ ಪೋರ್ಟ್ ಲೇಜಾ ಬ್ರೆಜಿಲ್ನಲ್ಲಿ ನಡೆದಿತ್ತು. ಅವಾಗ ಏನ್ ಮಾಡಲಾಯಿತು ಅಂದ್ರೆ ಅನುಮೋದನೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಇನ್ನು ಬ್ರಿಕ್ಸ್ನ 15ನೇ ಸಭೆ ದಕ್ಷಿಣ ಆಫ್ರಿಕಾದಲ್ಲಿ ಜರುಗಿತು. ಇಂಪಾರ್ಟೆಂಟು. ಈ ಸಭೆಯಲ್ಲಿ ಬ್ರಿಕ್ಸ್ನ 5 ದೇಶಗಳಿಂದ 11 ದೇಶಗಳಿಗೆ ವಿಸ್ತರಣೆ ಮಾಡಲಾಯಿತು. ಹೊಸದಾಗಿ ಈ ದೇಶಗಳನ್ನು ಸೇರಿಸುವುದಕ್ಕೆ ಪ್ರಸ್ತಾಪಿಸಲಾಯಿತು. ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ ಮತ್ತು UAE, ಇಥಿಯೋಪಿಯಾ ಮತ್ತು ಅರ್ಜೆಂಟೀನಾ ಇವೇನಂದ್ರೆ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಬಟ್ ಅರ್ಜೆಂಟೀನಾ ಈಗ ಸೇರ್ಪಡೆಯಾಗಿಲ್ಲ. ಜನವರಿ 1, 2024ರಂದು ಸದಸ್ಯತ್ವವನ್ನು ಇವೆಲ್ಲ ಪಡೆದುಕೊಂಡಿವೆ. ಒಟ್ಟಾರೆಯಾಗಿ 10 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಸಿಂಪ್ಲಿಫೈಡ್ ಅಲ್ಲಿ ಹೇಳಬೇಕಾದ್ರೆ 2024ನೇ ಸಾಲಿನ ಈ ಒಂದು ಬ್ರಿಕ್ಸರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ದೇಶ ಯಾವುದಂದ್ರೆ ರಷ್ಯಾ ಅಂತ ಹೇಳ್ತೀವಿ. ಬ್ರಿಕ್ಸ್ ಅಂತಕ್ಕಂಥದ್ದು ಏನಂದ್ರೆ ಒಂದು 2006ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಘಟನೆ. ಅರ್ಥ ಆಯ್ತಾ? ಇನ್ನು ಯಾವಾಗ ಒಂದು ಸೌತ್ ಆಫ್ರಿಕಾ ಸೇರ್ಕೊಳ್ಳುತ್ತಂದ್ರೆ 2010ರಲ್ಲಿ ಸೇರ್ಕೊಳ್ಳುತ್ತು. ಸೌತ್ ಆಫ್ರಿಕಾ ಸೇರ್ಕೊಂಡ ಮೇಲೆ ಬ್ರಿಕ್ ಇದ್ದುದನ್ನು ಏನು ಕನ್ವರ್ಟ್ ಆಯಿತು ಬ್ರಿಕ್ಸ್ ಅಂತ ಕನ್ವರ್ಟ್ ಆಯಿತು. ಇನ್ನು ತದನಂತರದಲ್ಲಿ 2014 ಪೋರ್ಟ್ ಲೇಜಾದಲ್ಲಿ ನಡೆದ ಸಮ್ಮೇಳನದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಸ್ಥಾಪಿಸುವ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ತದನಂತರದಲ್ಲಿ ಪ್ರಸ್ತುತವಾಗಿ ಬ್ರಿಕ್ಸ್ನ ಒಂದು ಸದಸ್ಯ ರಾಷ್ಟ್ರಗಳು 10 ಇದಾವೆ. 10ರಲ್ಲಿ ಯಾವ ಇದಾವೆ ಅಂದ್ರೆ 5 ಈಗಾಗಲೇ ಹೆಸರೇ ಸೂಚಿಸುವಂತೆ ಇದಾವೆ. ಇನ್ಯಾವಂದ್ರೆ ಈಜಿಪ್ಟ್ ಅಂತಕ್ಕಂಥದ್ದು, ತದನಂತರದಲ್ಲಿ ಇರಾನ್ ಆದಮೇಲೆ ಸೌದಿ ಅರೇಬಿಯಾ ಅಂದ್ರೆ UAE, ತದನಂತರದಲ್ಲಿ ಇಥಿಯೋಪಿಯಾ. ಇಷ್ಟು 10 ದೇಶಗಳು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಿವೆ. ಇಷ್ಟು ಮಾಹಿತಿ ಸಿಂಪ್ಲಿಫೈಡ್ ಆಗಿ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು 2021ರ ಸಭೆ ಅಧ್ಯಕ್ಷತೆ ಭಾರತ ವಹಿಸಿಕೊಂಡಿತ್ತು. 2022ರದು ಚೀನಾ, 2023ರದು ದಕ್ಷಿಣ ಆಫ್ರಿಕಾ, ಇನ್ನು 2024ರದು ಯಾವುದಂದ್ರೆ ರಷ್ಯಾ. ಗೊತ್ತಿರಬೇಕು. ಅರ್ಥ ಆಯ್ತಾ? ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಯು ಆರ್ ಏಬಲ್ ಟು ರೆಡಿ ಟು ರೈಟ್ ಆನ್ಸರ್ ಆರ್ ರೆಡಿ ಟು ಗಿವ್ ಆನ್ಸರ್. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಇದನ್ನು ಕೂಡ ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ 2023ರಲ್ಲಿ ಪ್ರಥಮ ಸ್ಥಾನ ಪಡೆದ ನಗರ ಅಥವಾ ನಗರಗಳು ಯಾವುವು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ.
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ 1 ಮತ್ತು 3. ಅಂದರೆ ಇಂದೋರ್ ಮತ್ತು ಸೂರತ್ ಎರಡೂ ಒಟ್ಟಿಗೆ ಏನು ಮಾಡಿದ್ದೇವೆ ಅಂದರೆ ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ 2023ರಲ್ಲಿ ಎರಡೂ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಕೇಂದ್ರ ಸರ್ಕಾರದ ವಾರ್ಷಿಕ ಸ್ವಚ್ಛತಾ ಸಮೀಕ್ಷೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದ್ದು, ಕೇಂದ್ರ ಸರ್ಕಾರದ ವಾರ್ಷಿಕ ಸ್ವಚ್ಛತಾ ಸಮೀಕ್ಷೆ ಪ್ರಶಸ್ತಿ ಇಂದೋರ್ ಮತ್ತು ಸೂರತ್ ದೇಶದ ಅತ್ಯಂತ ಸ್ವಚ್ಛ ನಗರಗಳಾಗಿ ಜಂಟಿಯಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ದೇಶದ ಅತ್ಯಂತ ಸ್ವಚ್ಛ ನಗರ ಎಂಬ ಹಿರಿಮೆಗೆ ಸತತ 7ನೇ ವರ್ಷ ಇಂದೋರ್ ಪಾತ್ರವಾಗಿದೆ. ಅರ್ಥ ಕಂಟಿನ್ಯೂಸ್ಲಿ 7 ಬಾರಿ ಏನಾಗಿದೆ, ಇದು ಅತ್ಯಂತ ಸ್ವಚ್ಛ ನಗರ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನವಿ ಮುಂಬೈ ಅಂತಕ್ಕಂಥ ನಗರ 3ನೇ ಸ್ಥಾನವನ್ನು ಪಡಿಸಿಕೊಂಡಿದೆ. ದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿಜೇತ ನಗರಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಬಟ್ ಯು ಹ್ಯಾವ್ ಟು ರಿಮೆಂಬರ್. ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ 2023ರಲ್ಲಿ ಉತ್ತಮ ಪ್ರದರ್ಶನ ನೀಡುವ ರಾಜ್ಯಗಳ ವಿಭಾಗದಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನ ಪಡೆದುಕೊಂಡಿದೆ, ಮಧ್ಯಪ್ರದೇಶ್ 2ನೇ ಸ್ಥಾನ ಪಡೆದುಕೊಂಡಿದೆ, ಛತ್ತೀಸ್ಗಢ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದಾಯ್ತಾ, ಫಸ್ಟ್ ಇದು ಪಡೆದುಕೊಂಡಿದೆ, ಸೆಕೆಂಡ್ ಇದು, ಆಮೇಲೆ ತದನಂತರದಲ್ಲಿ ಇದು ಥರ್ಡ್, 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರಗಳ ಕೇಂದ್ರಗಳಿಗೆ ಮಹಾರಾಷ್ಟ್ರದ ಒಂದು ಸಾಸ್ವಾಡ್ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಛತ್ತೀಸ್ಗಢದ ಪಟಾನ್ ಮತ್ತು ಮಹಾರಾಷ್ಟ್ರದ ಲೋನಾವಾಲಾ ಈ ವಿಭಾಗದಲ್ಲಿ 2ನೇ ಮತ್ತು 3ನೇ ಸ್ವಚ್ಛ ನಗರಗಳಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರಗಳು, ಇನ್ನು 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳು. ಸೊ 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳಲ್ಲಿ ನಾನು ಈಗಾಗಲೇ ಹೇಳಿದೆ ಯಾವುದಂದ್ರೆ ಇಂದೋರು, ತದನಂತರದಲ್ಲಿ ಸೂರತ್, ಎರಡೂ ಜಂಟಿಯಾಗಿ ಪಡೆದುಕೊಂಡಿದ್ದೇವೆ ಅಂತ ಹೇಳಿದೆ. ಇನ್ನು ಅತ್ಯಂತ ಸ್ವಚ್ಛ ನಗರಗಳು ಅಂದರೆ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಬಂದಾಗ ಈಗಾಗಲೇ ಹೇಳಿದೆ ಮಹಾರಾಷ್ಟ್ರ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅರ್ಥ ಆಯ್ತಾ? ಮಹಾರಾಷ್ಟ್ರ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಯಾವುದಂದ್ರೆ ಮಧ್ಯಪ್ರದೇಶ ಇದೆ. ಅರ್ಥ ಆಯ್ತಾ? 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ್. ಇನ್ನು 3ನೇ ಸ್ಥಾನದಲ್ಲಿ ಯಾವುದು? ಛತ್ತೀಸ್ಗಢ. ಅರ್ಥ ಆಯ್ತಾ? 3ನೇ ಸ್ಥಾನದಲ್ಲಿ ಯಾವುದಿದೆ? ಛತ್ತೀಸ್ಗಢ. ಇದು ರಾಜ್ಯಗಳ ಪರಿಗಣನೆ ತೆಗೆದುಕೊಂಡಾಗ. ಇನ್ನು 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಮೊದಲ ಸ್ಥಾನದಲ್ಲಿ ಪಡೆದುಕೊಂಡಿದೆ ಅಂದರೆ ಸಾಸ್ವಾಡ್ ಅಂತಕ್ಕಂಥದ್ದು, ಇವೆಲ್ಲ ಗೊತ್ತಿರಬೇಕು ನಿಮಗೆ. ಇನ್ನು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದಂದ್ರೆ ಪಠಾನ್ ಅಂತಕ್ಕಂಥದ್ದು. ಇನ್ನು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಲೋನಾವಾಲಾ ಎಲ್ಲಿ ಬರುತ್ತೆ? ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇವು ಏನಂದ್ರೆ 1 ಲಕ್ಷಕ್ಕಿಂತ ಕಡಿಮೆ, 1 ಲಕ್ಷಕ್ಕಿಂತ ಹೆಚ್ಚಿಂದು ಇನ್ನು ರಾಜ್ಯಗಳು ಇವು. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರಲಿ, ಇವೆಲ್ಲ ಇಂಪಾರ್ಟೆಂಟು. ಮಧ್ಯಪ್ರದೇಶದ MHOM ಕಂಟೋನ್ಮೆಂಟ್ ಬೋರ್ಡ್ಗೆ ಸ್ವಚ್ಛವಾದ ಕಂಟೋನ್ಮೆಂಟ್ ಪಟ್ಟಣ ಎಂಬ ಪ್ರಶಸ್ತಿ ನೀಡಲಾಗಿದೆ. ಅತ್ಯಂತ ಸ್ವಚ್ಛ ರಾಜ್ಯಗಳು ಈಗಾಗಲೇ ಹೇಳಿದೆ ಮಹಾರಾಷ್ಟ್ರ ಪ್ರಥಮ ಸ್ಥಾನ, ಮಧ್ಯಪ್ರದೇಶ 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಛತ್ತೀಸ್ಗಢ. ಅರ್ಥ ಆಯ್ತಾ? ಇದು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಶ್ನೆ. ರಾಜ್ಯಗಳು ಕೇಳಿದಾಗ ಗೊತ್ತಿರಬೇಕು, 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ನಗರಗಳಂತಲೂ ಗೊತ್ತಿರಬೇಕು, 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರಗಳಂತಲೂ ಕೂಡ ಗೊತ್ತಿರಬೇಕು. ಇನ್ನು ಸ್ವಚ್ಛ ಸರ್ವೇಕ್ಷಣೆ ಬಗ್ಗೆ ಮಾತಾಡ್ತಾ ಬಂದಾಗ 2016ರಿಂದ ಸ್ವಚ್ಛ ಭಾರತ್ ಅರ್ಬನ್ ಮಿಷನ್ ಅಡಿಯಲ್ಲಿ, ಇದನ್ನು ಕೂಡ ಇಂಪಾರ್ಟೆಂಟು, ಯಾವ ಮಿಷನ್ ಅಡಿಯಲ್ಲಿ ನಾವು ಸ್ವಚ್ಛ ಸರ್ವೇಕ್ಷಣವನ್ನು ಕೈಗೊಳ್ಳುತ್ತೀವಿ ಅಂದರೆ ಸ್ವಚ್ಛ ಭಾರತ್ ಅರ್ಬನ್ ಮಿಷನ್ ಅಡಿಯಲ್ಲಿ ಇದು ಯಾವ ಸಚಿವಾಲಯ ಕೈಗೊಳ್ಳುತ್ತೆ? ಇದನ್ನು ಕೂಡ ಇಂಪಾರ್ಟೆಂಟು, ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಬಹುದು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ವಚ್ಛ ಸರ್ವೇಕ್ಷಣೆಯನ್ನು ನಡೆಸುತ್ತೆ. ಇದು ವಿಶ್ವದ ಅತಿ ದೊಡ್ಡ ನಗರ ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಮೀಕ್ಷೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಿಮಗೆ KS ಎಕ್ಸಾಮಿನೇಷನಲ್ಲಿ ಪೇಪರ್ 1 ಅರ್ಥಾಯ್ತಾ? KSಗೆ ಪೇಪರ್ 1ನಲ್ಲಿ ನಿಮಗೆ ಯಾವ ಥರ ಬೇಕಾದರೂ ಪ್ರಶ್ನೆಯನ್ನು ಇದ್ರ ಮೇಲೆ ಕೇಳ್ಬೋದು. ನೋಡಿ, ಇಲ್ಲಿ ಸ್ವಚ್ಛತಾ ಪ್ರಶಸ್ತಿಗಳು ಈಗಾಗಲೇ ಹೇಳಿದೀನಿ. ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದು, 2ನೇ ರ್ಯಾಂಕ್ ಪಡೆದುಕೊಂಡಿದ್ದು, ಇನ್ನು 3ನೇ ರ್ಯಾಂಕ್ ಪಡೆದುಕೊಂಡಿದ್ದು ಯಾವಿದಾವೆ ಅಂತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ದೇಶದ ಅತಿ ಉದ್ದವಾದ ಸಮುದ್ರ ಸೇತುವೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್ನು ಅಟಲ್ ಸೇತುವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ. ಅರ್ಥ ಆಯ್ತಾ? ನೋಡಿ, ದೇಶದಲ್ಲಿ ಅತ್ಯಂತ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ, ಆಲ್ರೆಡಿ ನೀಡಿದ್ದಾರೆ. 21.8 ಕಿಲೋಮೀಟರ್ ಉದ್ದದ ಸೇತುವೆಯಾಗಿದ್ದು 17,000 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದರೆ. ಸೊ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅರ್ಥ ಆಯ್ತಾ ಯೋಜನೆಯಾಗಿದ್ದು, ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ನ ಯೋಜನೆಯಾಗಿದ್ದು ದಕ್ಷಿಣ ಮುಂಬೈ ಸೆವರಿಯಿಂದ ನವಿ ಮುಂಬೈ ಚಿರ್ಲೆಗೆ ಇದು ಸಂಪರ್ಕ ಮಾಡುತ್ತೆ. ಆಯ್ತಾ? ದಕ್ಷಿಣ ಮುಂಬೈಯಿಂದ ನವಿ ಮುಂಬೈಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸಮುದ್ರ ಸೇತುವೆ, ಅದು ಯಾವುದಂದ್ರೆ ಅಟಲ್ ಸೇತುವೆ ಅಂತ ನಾವು ಹೇಳ್ತೀವಿ. ಇಂಪಾರ್ಟೆಂಟು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕೆಳಗಳಲ್ಲಿ ಯಾವ ರಾಷ್ಟ್ರವು ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರವಾಗಿಲ್ಲ?
ಸೊ ಇದು ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನಾನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ನಾವು ಸೇಮ್ ಕೇಳಿದ್ರಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಲೇಷಿಯಾ ಇಸ್ ದ ರೈಟ್ ಆನ್ಸರ್. ಮಲೇಷಿಯಾವು ಬಿಮ್ಸ್ಟೇಕ್ನ ಸದಸ್ಯ ರಾಷ್ಟ್ರವಾಗಿಲ್ಲ. ನೋಡ್ರಿ, ಇಂದ್ರಮಣಿ ಪಾಂಡೆ ಅವರು ಬಿಮ್ಸ್ಟೇಕ್ನ 4ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಬಿಮ್ಸ್ಟೇಕ್ ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದೆ. ಇದಕ್ಕೆ 4ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಇಂದ್ರಮಣಿ ಪಾಂಡೆ ಅವರು ಆಯ್ಕೆಯಾಗಿದ್ದಾರೆ. ಇದರೊಂದಿಗೆ ಪಾಂಡೆ ಅವರು ಈ ಹುದ್ದೆ ಅಲಂಕರಿಸಿದ ಮೊದಲ ಭಾರತೀಯರು ಎನಿಸ್ಕೊಂಡಿದ್ದಾರೆ. ಇಂಪಾರ್ಟೆಂಟು, ಅವರು 3 ವರ್ಷಗಳ ಅವಧಿಗೆ ಅಧಿಕಾರದಲ್ಲಿ ಉಳಿತಾರ. ಎಷ್ಟು ನ್ಯೂಸಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟು. ಇನ್ನು ಬಿಮ್ಸ್ಟೇಕ್ ಬಗ್ಗೆ ಮಾತಾಡ್ತಾ ಬಂದಾಗ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ತೀವಿ. ದಟ್ ಇಸ್ ಬಿಮ್ಸ್ಟೇಕ್ನ ಒಂದು ವಿಸ್ತೃತ ರೂಪ. ಇದು ಬ್ಯಾಂಕಾಕ್ ಘೋಷಣೆ ಮೂಲಕ 1997 ಜೂನ್ 6ರಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಇದು 7 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವ ಒಂದು ಪ್ರಾದೇಶಿಕ ಸಂಘಟನೆಯಾಗಿದೆ. ಆರಂಭದಲ್ಲಿ ಬಾಂಗ್ಲಾದೇಶ್, ಭಾರತ್ ಮತ್ತು ಶ್ರೀಲಂಕಾ, ಥೈಲ್ಯಾಂಡ್ ಅರ್ಥಾಯ್ತಾ, ಬಾಂಗ್ಲಾದೇಶ್, ಭಾರತ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಬಿಸ್ಟ್ ಅಂತಕ್ಕಂಥದ್ದು ಅರ್ಥಾಯ್ತಾ. ಬಿಸ್ಟೇಕ್ ಹಿಂಗಿತ್ತಿದು ಎಕನಾಮಿಕ್ ಕೋಆಪರೇಷನ್ ಅಂತೇಳಿ ಬಿಸ್ಟೇಕ್ ಅಂತಕ್ಕಂಥದ್ದು. ಬಿಸ್ಟೇಕ್ ಅಂದರೆ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್. ತದನಂತರದಲ್ಲಿ ಇಲ್ಲಿ ಸ್ವಲ್ಪ ಇದಾಗಿದೆ. ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ತದನಂತರದಲ್ಲಿ ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇತ್ತು ಇನಿಷಿಯಲಿ. ಇದು ಈ ಸಂಘಟನೆ 1997 ಡಿಸೆಂಬರ್ನಲ್ಲಿ ಮಯನ್ಮಾರ್ ಇದಕ್ಕೆ ಸೇರ್ಕೊಂಡಿತ್ತು. ಸೊ ಮಯನ್ಮಾರ್ ಸೇರಾದ್ಮೇಲೆ 2004ರಲ್ಲಿ ನೇಪಾಳ ಮತ್ತು ಭೂತಾನ್ ಸೇರ್ಪಡೆಯಿಂದಾಗಿ ಇದು ಬಿಮ್ಸ್ಟೇಕ್ ಅಂತ ನಾಮಕರಣವಾಯಿತು. ಸೊ ನಿಮಗೆ ಪ್ರಶ್ನೆನ ಕೇಳ್ಬೋದೇನೆಂದರೆ ಫೌಂಡಿಂಗ್ ಮೆಂಬರ್ಸ್ ಯಾರಂತ ಕೇಳ್ಬೋದು ಆಯ್ತಾ. ಬಿಮ್ಸ್ಟೇಕ್ನ ಒಂದು ಫೌಂಡಿಂಗ್ ಮೆಂಬರ್ಸ್ ಯಾರಂದರೆ ಇವರು ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಸಿಂಪಲ್ ಆಗಿ ನೀವೇ ಬಿಸ್ಟೇಕ್ ಅಂತ ನೆನಪಿಟ್ಕೋಬೇಕು. ಬಿಸ್ಟೇಕಲ್ಲಿ ಇದು ಎಕನಾಮಿಕ್ ಕೋಆಪರೇಷನ್ ಇಂಡಿಕೇಟ್ ಮಾಡುತ್ತೆ. ಇದು ಬಾಂಗ್ಲಾದೇಶ, ಇದು ಇಂಡಿಯಾ, ಇದು ಶ್ರೀಲಂಕಾ, ಇದು ಥೈಲ್ಯಾಂಡ್ ಅರ್ಥ ಆಯ್ತಾ. ಇವು ಫೌಂಡಿಂಗ್ ಮೆಂಬರ್ಸ್ಗಳು. ಇನ್ನು 1997ರಲ್ಲಿ ಸೇರಿಕೊಂಡಿರ್ತಕ್ಕಂಥ ದೇಶ ಯಾವುದಂದ್ರೆ ಮ್ಯಾನ್ಮಾರ್ ಸೇರ್ಕೊಳ್ಳುತ್ತೆ. ಮ್ಯಾನ್ಮಾರ್ ಆದಮೇಲೆ 2004ರಲ್ಲಿ ನೇಪಾಳ ಮತ್ತು ಭೂತಾನ್ ಸೇರಿಕೊಂಡು ಬಿಮ್ಸ್ಟೇಕ್ ಈಗ ಪ್ರಸ್ತುತವಾಗಿರ್ತಕ್ಕಂಥ ಸಂಘಟನೆ ಹೆಸರು. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಅರ್ಥ ಆಯ್ತಾ. ಈಗಾಗಲೇ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಕೆಲವೊಂದು ಸದಸ್ಯ ರಾಷ್ಟ್ರಗಳು ಸಿಗ್ತಾವ. ಬಾಂಗ್ಲಾದೇಶ್, ತದನಂತರದಲ್ಲಿ ಇಂಡಿಯಾ, ಇಂಡಿಯಾ ಆದಮೇಲೆ ಮ್ಯಾನ್ಮಾರ್, ಮ್ಯಾನ್ಮಾರ್ ಆದಮೇಲೆ ಶ್ರೀಲಂಕಾ, ಶ್ರೀಲಂಕಾ ಆದಮೇಲೆ ಥೈಲ್ಯಾಂಡ್. 5 ದೇಶಗಳ ಹೆಸರು ಇಲ್ಲೇ ಸಿಗುತ್ತೆ ನಿಮಗೆ ಅರ್ಥ ಆಯ್ತಾ. ಇನ್ನು 2 ನೇಪಾಳ ಮತ್ತು ಭೂತಾನ್ ಚಿಕ್ಕ ರಾಷ್ಟ್ರಗಳಿದಾವೆ ಅಂತ ನೆನಪಿಟ್ಕೋಬೇಕು. ಇದು ಮುಂದಿನ ಎಕನಾಮಿಕ್ ಕೋಆಪರೇಷನ್ ಇಂಡಿಕೇಟ್ ಮಾಡುತ್ತೆ ಅರ್ಥ ಆಯ್ತಾ. 5 ಹೆಸರು ಇಲ್ಲೇ ಸಿಗುತ್ತೆ. 2 ನೆನಪಿಟ್ಕೋಬೇಕು, ಭೂತಾನ್ ಮತ್ತು ನೇಪಾಳ. ಇದರ ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2023ನೇ ಸಾಲಿನ ಇನ್ಫೋಸಿಸ್ ಪ್ರಶಸ್ತಿಗೆ ಎಷ್ಟು ಜನರನ್ನ ಆಯ್ಕೆ ಮಾಡಲಾಗಿದೆ ಅಂದರೆ ಇದಕ್ಕೆ 4 ಜನರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಮೊದಲನೇ ಆಪ್ಷನ್ ಕರೆಕ್ಟು. 6 ಜನರನ್ನ ಆಯ್ಕೆ ಮಾಡಿದ್ದಾರೆ. ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ 2023ನೇ ಸಾಲಿನ ಪ್ರಶಸ್ತಿಗೆ ಆಯ್ಕೆಯಾಗಿರುವ 6 ಮಂದಿ ಸಾಧಕರಿಗೆ ಬೆಂಗಳೂರಿನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹಿರಿಯ ವಿದ್ವಾಂಸ ಒಳಗೊಂಡ ತೀರ್ಪುಗಾರ ಸಮಿತಿ 224 ಹೆಸರುಗಳನ್ನು ಪರಿಶೀಲಿಸಿ 6 ಮಂದಿಯನ್ನು ಆಯ್ಕೆ ಮಾಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಬ್ರಯಾನ್ ಸ್ಮಿತ್ ಅವರನ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ಒಟ್ಟಾರೆಯಾಗಿ 6 ಜನರನ್ನ ಆಯ್ಕೆ ಮಾಡಲಾಗಿದೆ. ಸೊ ಈ ಒಂದು ಪ್ರಶಸ್ತಿಗೆ ಒಂದು ಚಿನ್ನದ ಪದಕ ಮತ್ತು $1,00,000 ನಗದು ಬಹುಮಾನವನ್ನು ನೀಡಲಾಗುತ್ತೆ. ಪ್ರಶಸ್ತಿ ಪಡೆದವರು ಯಾರಂದ್ರೆ ಮಾನವಶಾಸ್ತ್ರ ವಿಭಾಗದಲ್ಲಿ ಪಾಲ್ಕೆ ಅಂತಕ್ಕಂಥವ್ರು ಪಡೆದುಕೊಂಡಿದ್ದಾರೆ. ಜೀವ ವಿಜ್ಞಾನ ವಿಭಾಗದಲ್ಲಿ ಕುಮಾರ್ ಶುಕ್ಲಾ ಅಂತಕ್ಕಂಥವ್ರು ಪಡೆದುಕೊಂಡಿದ್ದಾರೆ. ಗಣಿತ ವಿಜ್ಞಾನ ವಿಭಾಗದಲ್ಲಿ ಭಾರ್ಗವ್ ಭಟ್ ಅವರು ಪಡೆದುಕೊಂಡಿದ್ದಾರೆ. ತದನಂತರದಲ್ಲಿ ಭೌತ ವಿಜ್ಞಾನ ವಿಭಾಗದಲ್ಲಿ ಮುಕುಂದ್ ಅಂತಕ್ಕಂಥವ್ರು ಪಡೆದುಕೊಂಡಿದ್ದಾರೆ. ಸಮಾಜ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಕರುಣಾ ಮಂತೇನ್ ಅಂತಕ್ಕಂಥವ್ರು ಪಡೆದುಕೊಂಡಿದ್ದಾರೆ. ಇನ್ಫೋಸಿಸ್ ಪ್ರಶಸ್ತಿ 6 ಜನರು ಪಡೆದುಕೊಂಡಿದ್ದಾರೆ. ಆ ವಿಭಾಗಗಳು ಯಾವುವು, ಆ ವಿಭಾಗದಲ್ಲಿ ಯಾರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಿರಲಿ. ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದ 5ನೇ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ 4ನೇ ಆಪ್ಷನ್ನು ಜಪಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಜಪಾನ್ನ ಒಂದು ಮಹತ್ವಾಕಾಂಕ್ಷೆಯ ಮೂನ್ ಲ್ಯಾಂಡಿಂಗ್ ಯೋಜನೆ ಲ್ಯಾಂಡರ್ ಚಂದ್ರನ ಮೇಲಿರುವ ಸಣ್ಣ ಗುಡ್ಡಕ್ಕೆ ಅಪ್ಪಳಿಸಿ ತಲೆ ಕೆಳಗಾಗಿ ಬಿದ್ದಿದೆ ಎಂದು ಜಪಾನ್ ಹೇಳಿದೆ. ದಟ್ ಇಸ್ ನಾಟ್ ರಿಕ್ವೈರ್ಡ್. ಅದೇನಂದ್ರೆ ಸಾಫ್ಟ್ ಲ್ಯಾಂಡಿಂಗ್ ಆಗಿದೆ ಒಟ್ಟಾರೆಯಾಗಿ ಆಯ್ತಾ. ಸಾಫ್ಟ್ ಲ್ಯಾಂಡಿಂಗ್ ಆಗಿದೆ. ಇದು ಜಗತ್ತಿನ ಅತಿ ಚಿಕ್ಕ ಲ್ಯಾಂಡರ್ ಆಗಿದ್ದು ಚಂದ್ರನ ಮೇಲೆ ಇಳಿಯಲು 50 ಮೀಟರ್ ಇದ್ದಾಗ ಲ್ಯಾಂಡರ್ನಲ್ಲಿದ್ದ ಇಂಜಿನ್ ಒಂದನ್ನು ಸರಿಯಾಗಿ ಕಾರ್ಯನಿರ್ವಹಿಸುವ ಕಾರಣ ನಿಗದಿಪಡಿಸಿದ ಜಾಗಕ್ಕಿಂತ 55 ಮೀಟರ್ ದೂರ ಲ್ಯಾಂಡ್ ಆಗಿದೆ. ಒಟ್ಟಾರೆಯಾಗಿ ಸಾಫ್ಟ್ ಲ್ಯಾಂಡ್ ಆಗಿದೆ. ಸೊ ಇದ್ಯಾವುದ್ರೆ ಸ್ಲಿಮ್ ಅಂತ ಹೇಳ್ತೀವಿ ಆಯ್ತಾ. ಸ್ಲಿಮ್ ಅಂತಕ್ಕಂಥದ್ದು ಅಥವಾ ಮೂನ್ ಸ್ನಿಪ್ಪರ್ ಎರಡೂ ಒಂದೇ, ಕನ್ಫ್ಯೂಸ್ ಆಗಬೇಡ್ರಿ. ಮೂನ್ ಸ್ನಿಪ್ಪರ್ ಅಂದ್ರೂ ಒಂದೇ,
ಮತ್ತು ಸ್ಲಿಮ್ ಅಂದ್ರು ಒಂದೇ. ಚಂದ್ರನ ಮೇಲೆ ಲ್ಯಾಂಡ್ ಆಗಿ ಇಳಿಸಿದ 5ನೇ ದೇಶವೆಂಬ ಕೀರ್ತಿಗೆ ಜಪಾನ್ ಪಾತ್ರವಾಗಿದೆ. ಚಂದ್ರನ ಮೇಲೆ ಲ್ಯಾಂಡ್ ಇಳಿಸಿದ ದೇಶಗಳು ಭಾರತ, ಅಮೆರಿಕ, ರಷ್ಯಾ, ಚೀನಾ ಮತ್ತು ಜಪಾನ್. 5 ದೇಶಗಳು ಸಾಫ್ಟ್ ಲ್ಯಾಂಡ್ ಅನ್ನ ಮಾಡಿದವೆ. ಇದರ ಮೇಲೆ ಚಂದ್ರನ ಮೇಲೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳಿದ್ರೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಅನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಅರಿನಾ ಸಬಲೆಂಕಾ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ನ ಒಂದು ಪಂದ್ಯಾವಳಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಬೆಲಾರಸ್ನ ಅರಿನಾ ಸಬಲೆಂಕಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇಷ್ಟು ಮಾಹಿತಿ ತಮಗೆ ಗೊತ್ತಿರಬೇಕು. ಫೈನಲ್ನಲ್ಲಿ ಅರಿನಾ ಸಬಲೆಂಕಾ ಎದುರಾಳಿಯಾಗಿರ್ತಕ್ಕಂಥ ಚೀನಾದ ಜಂಗ್ ಕಿನ್ವೆನ್ ಅಥವಾ ಇವ್ರ ಮಧ್ಯದಲ್ಲಿ ನಡೆದಿತ್ತು. ಸೊ ಇವರನ್ನ ಸೋಲಿಸಿಬಿಟ್ಟು ಅರಿನಾ ಸಬಲೆಂಕಾ ಅವರು ಗೆದ್ದಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ. ಸಬಲೆಂಕಾ ಅವರು ಸತತ 2ನೇ ಬಾರಿ ಈ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆಲ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ 2023 ಆಸ್ಟ್ರೇಲಿಯಾ ಓಪನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದ ಸಬಲೆಂಕಾ 2ನೇ ಬಾರಿಗೆ ಈ ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ, ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಭಾರತ ಕನ್ನಡಿಗ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೋಡಿ ಗೆಲುವು ಸಾಧಿಸಿದೆ. ಅರ್ಥಾಯ್ತಾ? ಡಬಲ್ಸ್ ಅಲ್ಲಿ ಯಾರು ಗೆದ್ದುಕೊಂಡಿದ್ದಾರೆ? ಭಾರತ ಕನ್ನಡಿಗ ರೋಹನ್ ಅವ್ರ ಜೊತೆ ಎಬ್ಡನ್ ಅಂತಕ್ಕಂಥವ್ರು ಆಸ್ಟ್ರೇಲಿಯಾದವರು ಇಬ್ಬರು ಜೊತೆಯಲ್ಲಿ ಸೇರಿ ಗೆದ್ದಿರ್ತಕ್ಕಂಥದ್ದು ಪುರುಷರ ಡಬಲ್ಸು. ಸಿಂಗಲ್ಸ್ ಮಹಿಳೆಯರ ವಿಭಾಗದಲ್ಲಿ ಗೆದ್ದುಕೊಂಡಿದ್ದು ಅರಿನಾ ಸಬಲೆಂಕಾ. ಇನ್ನು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಟಲಿ ಯಾನಿಕ್ ಸಿನ್ನರ್ ಅರ್ಥಾಯ್ತಾ? ಗೊತ್ತಿರಬೇಕು, ಯಾನಿಕ್ ಸಿನ್ನರ್ ಅಂತಕ್ಕಂಥವ್ರು ಪುರುಷರ ವಿಭಾಗದಲ್ಲಿ ಏನಾಗಿದ್ದಾರೆ? ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಆಸ್ಟ್ರೇಲಿಯಾ ಓಪನ್ ಟೂರ್ನಿಯ ಫೈನಲ್ ಹಣೆಯಲ್ಲಿ ಯಾನಿಕ್ ಸಿನ್ನರ್ ಮತ್ತು ರಷ್ಯಾದ ಡ್ಯಾನಿಲ್ ಮೆಡ್ವೆಡೇವ್ ಅವರ ಮಧ್ಯದಲ್ಲಿ ನಡೆದಿತ್ತು. ರಷ್ಯಾದ ಡ್ಯಾನಿಲ್ ಮೆಡ್ವೆಡೇವ್ ಅವರನ್ನ ಸೋಲಿಸಿಬಿಟ್ಟು ಯಾನಿಕ್ ಸಿನ್ನರ್ ಅಂತಕ್ಕಂಥವ್ರು ಗೆದ್ದುಕೊಂಡಿದ್ದಾರೆ. ಸಿಂಪಲ್ ಆಗಿ ಗೊತ್ತಿರಬೇಕು, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಇದನ್ನು ಕೂಡ ಒಂದು. ಸೊ ಇದು ವರ್ಷದ ವರ್ಷದ ಆರಂಭದಲ್ಲಿ ನಡೀತಾ ಅಂದ್ರೆ ವರ್ಷದ ಮೊದಲು ನಡೆಯುವ ಒಂದು ಗ್ರ್ಯಾಂಡ್ ಸ್ಲಾಮ್ ಇದು. ಈ ಒಂದು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಇದು ಹಾರ್ಡ್ ಕೋರ್ಟ್ ಆಗಿದ್ದು. ಆಮೇಲೆ ಇಲ್ಲಿ ಇನ್ನೊಂದೇನು ಗೊತ್ತಿರಬೇಕಂದ್ರೆ, ಒಟ್ಟಾರೆಯಾಗಿ ಪುರುಷರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ, ತದನಂತರದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ, ಇನ್ನ ಡಬಲ್ಸ್ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ, ಎರಡನೇ ಸಾಲಿಂದು 2024ನೇ ಸಾಲಿಂದು. ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡಿ, 2023 ಭ್ರಷ್ಟಾಚಾರ ಗ್ರಹಿಕೆಯ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನವೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 93ನೇ ಸ್ಥಾನಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 2023 ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕದಲ್ಲಿ ಜಗತ್ತಿನ 180 ದೇಶಗಳ ಪೈಕಿ ಭಾರತವು 93ನೇ ಸ್ಥಾನವನ್ನು ಪಡೆದಿದೆ ಎಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ವರದಿ ತಿಳಿಸಿದೆ. ಆಯ್ತಾ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಸಂಸ್ಥೆ ಆಯ್ತಾ? ಈ ಸಂಸ್ಥೆ ಏನ್ ಮಾಡುತ್ತೆ? ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಯಾವುದು? ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್. ಸೊ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ಭಾರತ 2023ನೇ ಸಾಲಿನಲ್ಲಿ 183 ದೇಶಗಳ ಪೈಕಿ 93ನೇ ಸ್ಥಾನ ಪಡೆದಿದೆ. ಒಟ್ಟು 100 ಅಂಕಗಳ ಪೈಕಿ ಭಾರತ ಒಟ್ಟಾರೆ 2023ರಲ್ಲಿ 40 ಅಂಕ ಪಡೆದಿದೆ. 2022ರಲ್ಲಿ ಭಾರತ 39ನೇ ಅಂಕಗಳನ್ನ 85ನೇ ಸ್ಥಾನದಲ್ಲಿ ಆಯ್ತಾ? ಈಗ ಎಷ್ಟಂದ್ರೆ 93ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ಗೊತ್ತಿರಲಿ. ಇನ್ನು ಟಾಪ್ ಸ್ಥಾನ ಪಡೆದ ದೇಶಗಳು: ಡೆನ್ಮಾರ್ಕ್ 1ನೇ ಸ್ಥಾನ, ಫಿನ್ಲ್ಯಾಂಡ್ 2ನೇ ಸ್ಥಾನ, ನ್ಯೂಜಿಲೆಂಡ್ 3ನೇ ಸ್ಥಾನ, 4ನೇ ಸ್ಥಾನ ನಾರ್ವೆ. ಆಯ್ತಾ? ಗೊತ್ತಿರಲಿ, ಡೆನ್ಮಾರ್ಕ್ ಫಸ್ಟ್ ಇದೆ, ಫಿನ್ಲ್ಯಾಂಡ್ 2ನೇ ಸ್ಥಾನ ಇದೆ. ಕೊನೆಯ ಸ್ಥಾನ ಪಡೆದ ದೇಶ ಯಾವುದಂದ್ರೆ ಸೋಮಾಲಿಯಾ 180ನೇ ಸ್ಥಾನದಲ್ಲಿದೆ. ಅರ್ಥಾಯ್ತಾ? ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಇದು ಬಿಡುಗಡೆ ಮಾಡೋದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಸಂಸ್ಥೆ. ಈ ಒಂದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಏನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡುತ್ತೆ. ಸೊ ಇದರಲ್ಲಿ ಪ್ರಥಮ ಸ್ಥಾನ ಪಡೆದ ದೇಶ ಯಾವುದಂದ್ರೆ ಡೆನ್ಮಾರ್ಕ್ ಅಂತ ಹೇಳ್ತೀವಿ. ಸೊ 2ನೇ ಸ್ಥಾನ ಪಡೆದ ದೇಶ ಯಾವುದಂದ್ರೆ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಇನ್ನು ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದ್ರೆ ಭಾರತ 93ನೇ ಸ್ಥಾನ ಪಡೆದುಕೊಂಡಿದೆ. ಲಾಸ್ಟ್ ಟೈಮ್ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿತ್ತು ಅಂದ್ರೆ 85ನೇ ಸ್ಥಾನ ಪಡೆದುಕೊಂಡಿತ್ತು. ಈ ಬಾರಿ ಕೊನೆಯ ಸ್ಥಾನ ಪಡೆದ ದೇಶ ಯಾವುದಂದ್ರೆ ಸೋಮಾಲಿಯಾ ಅಂತ ನಾವು ಹೇಳ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ, 2024ನೇ ಸಾಲಿನ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಗೊಂಡ ಟ್ಯಾಬ್ಲೋದಲ್ಲಿ ಯಾವ ರಾಜ್ಯದ ಪ್ರಥಮ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಒಡಿಶಾ ಇಸ್ ದ ರೈಟ್ ಆನ್ಸರ್. ಒಡಿಶಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಅಂದ್ರೆ 2 ತರ ವಿಭಾಗಗಳಿದಾವೆ. ಆ 2 ವಿಭಾಗಗಳಲ್ಲಿ ಏನೇನೋ ಸ್ಮಾಲ್ ವ್ಯತ್ಯಾಸ ಇದೆ ಅಂತಕ್ಕಂಥ ಸ್ವಲ್ಪ ನೀವು ಡಿಸ್ಟಿಂಕ್ಷನ್ ಮಾಡಿಕೊಂಡು ಕೇಳ್ಕೋಬೇಕು. 75ನೇ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಮಹಿಳಾ ಸಬಲೀಕರಣ ಹಾಗೂ ಶ್ರೀಮಂತ ಕರಕುಶಲ ಮತ್ತು ಕೈಮಗ್ಗ ಕ್ಷೇತ್ರ ಪ್ರದರ್ಶಿಸಿ
ಗಮನ ಸೆಳೆದ ಒಡಿಶಾದ ವರ್ಣರಂಜಿತ ಸ್ತಬ್ಧಚಿತ್ರ ಮೊದಲ ಬಹುಮಾನ ಪಡೆದಿದೆ. ಅರ್ಥ ಆಯ್ತಾ? ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಸ್ತಬ್ಧಚಿತ್ರಗಳು ಪ್ರದರ್ಶನ ಮಾಡಲಾಗುತ್ತೆ. ಮಹಿಳಾ ಸಬಲೀಕರಣ ಮತ್ತು ಶ್ರೀಮಂತ ಕರಕುಶಲ ಕೈಮಗ್ಗ ಪ್ರದರ್ಶಿಸಿದ ಒಡಿಶಾದ ಸ್ತಬ್ಧಚಿತ್ರ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇದೇ ವೇಳೆ ಡೋರ್ಡೋ ಪ್ರವಾಸೋದ್ಯಮ ಗ್ರಾಮದ ಸ್ತಬ್ಧಚಿತ್ರ ಪ್ರದರ್ಶಿಸುವ ಮೂಲಕ ಜನರ ಆಯ್ಕೆ ವಿಭಾಗದಲ್ಲಿ ಗುಜರಾತ್ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅರ್ಥ ಆಯ್ತಾ? ನೋಡ್ರಲ್ಲಿ, ಜನರ ಆಯ್ಕೆ, ಜನರು ಏನ್ ಮಾಡ್ತಾರ, ವೋಟಿಂಗ್ ಮಾಡ್ತಾರ. ಆ ವೋಟಿಂಗ್ ಮುಖಾಂತರ ಆಯ್ಕೆ ಮಾಡೋದು ಒಂದು ವಿಭಾಗ, ಇನ್ನೊಂದು ವಿಭಾಗ ಒಂದು ಕಮಿಟಿ ಇರುತ್ತೆ. ಅರ್ಥ ಆಯ್ತಾ? ಆ ಕಮಿಟಿ ಆಯ್ಕೆ ಮಾಡೋದು ಇನ್ನೊಂದು ವಿಭಾಗ. ಈ ಕಮಿಟಿ ಡೈರೆಕ್ಟ್ ಆಯ್ಕೆ ಮಾಡತ್ ನೋಡಿ, ಅದರ ವಿಭಾಗದಲ್ಲಿ ಗುಜರಾತ್ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇನ್ನು ಜನರ ವೋಟಿಂಗ್ ಮುಖಾಂತರ ಆಯ್ಕೆ ಮಾಡೋದ್ರಲ್ಲಿ ಗುಜರಾತ್ ಪ್ರಥಮ ಸ್ಥಾನ, ದಟ್ ಈಸ್ ಡೋರ್ಡೋ ಪ್ರವಾಸೋದ್ಯಮ ಗ್ರಾಮದ ಸ್ತಬ್ಧಚಿತ್ರ. ಇಷ್ಟು ಡಿಸ್ಟಿಂಕ್ಷನ್ ಗೊತ್ತಿರಲಿ. ಇನ್ನು ಬೆಸ್ಟ್ ಟ್ಯಾಬ್ಲೋ ಫಸ್ಟ್ ಒಡಿಶಾ ಅಂತ ಹೇಳಿದ್ವಿ. ಥೀಮ್ ಏನಾಗಿತ್ತು, ವುಮೆನ್ ಎಂಪವರ್ಮೆಂಟ್ ಇನ್ ವಿಕಸಿತ್ ಭಾರತ್ ಅಂತಕ್ಕಂಥದ್ದು. ಸೆಕೆಂಡ್ ಸ್ಥಾನ ಪಡೆದಿದ್ದು ಗುಜರಾತ್, ಅದರ ಥೀಮ್ ಏನಾಗಿತ್ತು ಅಂದ್ರೆ ಡೋರ್ಡೋ ಎ ಗ್ಲೋಬಲ್ ಐಕಾನ್ ಆಫ್ ಗುಜರಾತ್ ಬಾರ್ಡರ್ ಟೂರಿಸಂ ಅಂತಕ್ಕಂಥದ್ದು. ಇದು ಕಮಿಟಿ ಆಯ್ಕೆ ಮಾಡೋದು. ಇನ್ನ ಥರ್ಡ್ ಪಡೆದುಕೊಂಡಿದ್ದು ತಮಿಳುನಾಡು, ಥೀಮು ಕೊಡಾ ಓಲೈ ಸಿಸ್ಟಮ್ ಇನ್ ಎನಿಸೆಂಟ್ ತಮಿಳುನಾಡು ಅಂತಕ್ಕಂಥದ್ದು. ಇನ್ನು ತಮಿಳುನಾಡು ಮದರ್ ಆಫ್ ಡೆಮೋಕ್ರಸಿ ಅಂತಕ್ಕಂಥ ಥೀಮ್ ಇತ್ತು. ಇನ್ನು ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ ಅಂದರೆ ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ಗೂ ಕೂಡ ಈ ಶ್ರೇಣೀಕರಣವನ್ನು ಮಾಡಲಾಗುತ್ತೆ. ಅದರಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಪಡೆದುಕೊಂಡಿದೆ ಪ್ರಥಮ ಸ್ಥಾನ. ಥೀಮ್ ಏನಾಗಿತ್ತು, ಭಾರತ್ ಮದರ್ ಆಫ್ ಡೆಮೋಕ್ರಸಿ ಅಂತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಅವಾರ್ಡ್ ಬೈ ಪಬ್ಲಿಕ್ ಚಾಯ್ಸ್, ಈಗಾಗಲೇ ಹೇಳಿದೀನಿ, ಪಬ್ಲಿಕ್ ಆಯ್ಕೆ ಮಾಡೋದು ಇನ್ನೊಂದು ವಿಭಾಗವಿದೆ. ಸೊ ಅದರಲ್ಲಿ ಬೆಸ್ಟ್ ಮಾರ್ಚಿಂಗ್ ಕಂಟಿಜೆನ್ಸಿ ಯಾವುದಾದ್ರೆ ಅಮಾಂಗ್ ದಿ 3 ಸರ್ವಿಸಸ್, 3 ಸರ್ವಿಸಸ್ಗಳಲ್ಲಿ ಯಾವುದು, ರಜಪೂತನ್ ರೈಫಲ್ಸ್ ರೆಜಿಮೆಂಟ್ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಅಮಾಂಗ್ ದಿ ಆಕ್ಸಿಲರಿ ಫೋರ್ಸ್ ಅಂದರೆ ಪ್ಯಾರಾಮಿಲಿಟರಿ ಫೋರ್ಸ್ ಇರುತ್ತೆ, ಅದರಲ್ಲಿ CRPF ವುಮೆನ್ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇನ್ನು ಬೆಸ್ಟ್ ಟ್ಯಾಬ್ಲೋ ವಿಭಾಗದಲ್ಲಿ ಅಂದರೆ ಪಬ್ಲಿಕ್ ಚಾಯ್ಸ್ ವಿಭಾಗದಲ್ಲಿ ಗುಜರಾತ್ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಯಾವುದು, ಡೋರ್ಡೋ ಎ ಗ್ಲೋಬಲ್ ಐಕಾನ್ ಆಫ್ ಗುಜರಾತ್ ಬಾರ್ಡರ್ ಟೂರಿಸಂ ಅಂತಕ್ಕಂಥದ್ದು. ಇನ್ನು ಉತ್ತರ ಪ್ರದೇಶದ 2ನೇ ಸ್ಥಾನ ಪಡೆದುಕೊಂಡಿದೆ. ಥೀಮ್ ಏನಂದ್ರೆ ವಿಕಸಿತ್ ಭಾರತ್ ಸಮೃದ್ಧ ವಿರಾಸತ್ ಅಂತಕ್ಕಂಥದ್ದು. ಇದು 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಸೆಂಟ್ರಲ್ ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಮ್ ಮಿನಿಸ್ಟ್ರಿ ಏನ್ ಮಾಡಿದೆ, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ವೈಬ್ರೆಂಟ್ ವಿಲೇಜ್ ಅಂತಕ್ಕಂಥ ಥೀಮ್ ಅಡಿಯಲ್ಲಿ. ಇಷ್ಟು ಮಾಹಿತಿ ಗೊತ್ತಿರಲಿ. ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಇದರಲ್ಲೇ ಒದ್ದಾಡ್ತಾರ ಅವ್ರು. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ನೋಡ್ರಿ, ಸಾದಾ ತಾಂತ್ರಿಕ್ ಯಾವ ದೇಶಗಳ ಮಧ್ಯೆ ನಡೆಯುವ ಒಂದು ಸಮರಾಭ್ಯಾಸವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಸೌದಿ ಅರೇಬಿಯಾ. ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಸಾದಾ ತಾನ್ಸಿಕ್ನ ಮೊದಲ ಆವೃತ್ತಿಯನ್ನ ರಾಜಸ್ಥಾನದ ಮಹಾಜನದಲ್ಲಿ ನಡೆದಿತ್ತು. ಅದಾಯ್ತಾ? ಈ ಒಂದು ಎಲ್ಲಿ ನಡೀತು, ರಾಜಸ್ಥಾನದ ನಡೆದಿ. ಈ ಒಂದು ಇದ್ರ ಹೆಸರು ಏನು, ಮಿಲಿಟರಿ ವ್ಯಾಯಾಮದ ಹೆಸರು ಯಾವ ದೇಶ ಮಧ್ಯದಲ್ಲಿ ನಡೆಯುತ್ತೆ. ಇದು ಜನವರಿ 29ರಿಂದ ಫೆಬ್ರವರಿ 10ರವರೆಗೆ ನಡೆಸಲಾಗಿತ್ತು. ಅರೆ ಮರುಭೂಮಿ ಭೂಪ್ರದೇಶದಲ್ಲಿ ಜಂಟಿ ಕಾರ್ಯಾಚರಣೆಗೆ ಎರಡೂ ಕಡೆ ಪಡೆಗಳು ತರಬೇತಿ ನೀಡುವುದು ವ್ಯಾಯಾಮದ ಒಂದು ಗುರಿಯಾಗಿತ್ತು. ದಟ್ ಇಸ್ ನಾಟ್ ರಿಕ್ವೈರ್ಡ್. You have to remember one point. Sada Tansik, it is one of the exercise that has been took place between Saudi Arabia and India ಅಂತಕ್ಕಂಥದ್ದು. 2022-23ನೇ ಸಾಲಿನ ಅತಿ ಹೆಚ್ಚು ವ್ಯಾಪಾರ ಪಾಲುದಾರಿ ಪ್ರಶಸ್ತಿಯನ್ನು ಪಡೆದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ KMF is the right answer. ಗುಜರಾತಿನ ಗಾಂಧಿನಗರದಲ್ಲಿ ನಡೆದ ಪ್ರಶಸ್ತಿ ಸಮಾರಂಭದಲ್ಲಿ 2022-23ನೇ ಸಾಲಿನ ಅತಿ ಹೆಚ್ಚು ವ್ಯಾಪಾರ ಪಾಲುದಾರ ಪ್ರಶಸ್ತಿಯನ್ನ ಯಾವುದಂದ್ರೆ ಈ ಒಂದು KMF ಪಡೆದುಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? LBP ಅವರು ಭೀಮ್ ನಾಯ್ಕಿಗೆ ಪ್ರದಾನವನ್ನ ಮಾಡಿದ್ದಾರೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಇನ್ನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಬಗ್ಗೆ ಮಾತಾಡ್ತಾ ಬಂದ KMF ಬಗ್ಗೆ, ಇದು ಕರ್ನಾಟಕ ಸರ್ಕಾರದ ಒಂದು ಸಹಕಾರ ಸಚಿವಾಲಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಕೋಆಪರೇಟಿವ್ ಮಿನಿಸ್ಟ್ರಿ ಏನಿದೆ ಅದರ ಅಡಿಯಲ್ಲಿ ಬರುತ್ತೆ. ಇದು ಅಮೂಲ್ ನಂತರ ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿದೆ. ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಕ್ಕಂಥದ್ದು 1974ರಲ್ಲಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಯಿತು. ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ತುಪ್ಪ, ಬೆಣ್ಣೆ, ಐಸ್ ಕ್ರೀಮ್, ಚಾಕೊಲೇಟ್ಗಳು ಮತ್ತು ಸಿಹಿ ತಿಂಡಿಗಳ ಉತ್ಪನ್ನಗಳನ್ನ ಮಾರಾಟ ಮಾಡುವ ಸಂಸ್ಥೆ ಯಾವುದಂದ್ರೆ KMF ಅಂತ ಹೇಳ್ತೀವಿ. ಬ್ರ್ಯಾಂಡ್ ಯಾವುದು? ನಂದಿನಿ ಬ್ರ್ಯಾಂಡ್. ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ 50,000 ಮಂದಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಸ್ಥಾಪಿಸಿದ್ದಾರೆ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗುಜರಾತ್. ಇಷ್ಟೇ ಮಾಹಿತಿ ಗೊತ್ತಿರಲಿ. ಪ್ರಸ್ತುತ DRDOನ ಚೇರ್ಮನ್ ಯಾರು ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಮೀರ್ V ಕಾಮತ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇತ್ತೀಚೆಗೆ ಜನವರಿ 1, 2024ರಂದು DRDOನ 66ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಯಿತು.
ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅರ್ಥ ಆಯ್ತಾ, DRDO ಅಂತ ಹೇಳ್ತೀವಿ. ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಪ್ರಧಾನ ಅಂಗಸಂಸ್ಥೆಯಾಗಿದೆ. ರಕ್ಷಣಾ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದು DRDO. 1958ರಲ್ಲಿ ಸ್ಥಾಪನೆ ಮಾಡಲಾಯಿತು. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ನಿಯಂತ್ರಣ ಪ್ರಾಧಿಕಾರ ರಕ್ಷಣಾ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ತದನಂತರದಲ್ಲಿ ಪ್ರಸ್ತುತ ಇದರ ಚೇರ್ಮನ್ ಯಾರಾದ್ರೆ ಸಮೀರ್ ವಿ ಕಾಮತ್ ಅವರಿದ್ದಾರೆ. ಇಂಪಾರ್ಟೆಂಟ್. ಕೈಗಾರಿಕಾ ವಸ್ತುಗಳ ಮೇಲೆ ಇರುವ ಮಾರ್ಕ್ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ 4ನೇ ಆಪ್ಷನ್ ISI ಮಾರ್ಕ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ವಿವಿಧ ವಸ್ತುಗಳ ಮೇಲೆ ಇರ್ತಕ್ಕಂಥ ಮಾರ್ಕ್ಗಳು ಗೊತ್ತಿರಲಿ. ISI ಮಾರ್ಕು ಕೈಗಾರಿಕಾ ಉತ್ಪನ್ನಗಳ ಮೇಲೆ, ಇನ್ನು FPO ಮಾರ್ಕು ಇದೆ ಅಂದ್ರೆ ಹಣ್ಣುಗಳ ಮೇಲೆ, ಆಗ್ ಮಾರ್ಕು ಕೃಷಿ ಉತ್ಪನ್ನಗಳ ಮೇಲೆ, ಎಕೋ ಮಾರ್ಕ್ ಇದು ಪರಿಸರ ಸ್ನೇಹಿ ಇರ್ತಕ್ಕಂಥ ವಸ್ತುಗಳ ಮೇಲೆ ಇರುತ್ತೆ. ಇನ್ನು ಹಾಲ್ ಮಾರ್ಕ್ ಅಂತಕ್ಕಂಥದ್ದು ಚಿನ್ನದ ಮೇಲೆ ಇರ್ತಕ್ಕಂಥ ಮಾರ್ಕ್. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಯಾವ ರಾಕೆಟಿನ ಸಹಾಯದಿಂದ GST-20 ಉಪಗ್ರಹ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಾಲ್ಕನ್ 9 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, GST ಅಂತಕ್ಕಂಥ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಲಾಗ್ತಾ ಇದೆ. 4.7 ಟನ್ ಭಾರದ ಈ ಉಪಗ್ರಹವನ್ನ ಅಧಿಕ ಸಂವಹನ ಸಾಮರ್ಥ್ಯ ಹೊಂದಲಿದ್ದು ಇದರಿಂದ ದೇಶದಾದ್ಯಂತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಇದು ವಿಸ್ತರಿಸಲು ಸಹಕಾರಿಯಾಗಿದೆ. ಆಮೇಲೆ ಇಸ್ರೋ ಬಳಿ ಇರತಕ್ಕಂಥ GSLV MK3 ರಾಕೆಟ್ ಇಂದ 4 ಟನ್ ಭಾರದ ಮಾತ್ರವನ್ನು ಹೊತ್ಕೊಂಡೋಗುವ ಒಂದು ಸಾಮರ್ಥ್ಯ ಹೊಂದಿದೆ. ಸೊ ಇದರ ಒಂದು ಟನ್ ಕೆಪಾಸಿಟಿ ಅಂದ್ರೆ ಇದರ ವೇಟ್ ಏನಾಗಿದೆ ಅತಿ ಹೆಚ್ಚಾಗಿದೆ. ಸೊ ವೇಟ್ ಹೆಚ್ಚಾಗಿರೋದ್ರಿಂದ ಭಾರತದಲ್ಲಿ ಇರ್ತಕ್ಕಂಥ ರಾಕೆಟ್ಗಳು ಇದಕ್ಕೆ ಹೊತ್ತೋಗಲು ಅನೇಬಲ್ ಇದಾವೆ. ಸೊ ಅದಕ್ಕೆ ಏನ್ ಮಾಡಿದೇವೆ ಅಂದ್ರೆ ನಾವು ಫಾಲ್ಕನ್ ಅನ್ನ ಬಳಸ್ತಾ ಇದೀವಿ. ಅರ್ಥ ಆಯ್ತಾ? ಇಷ್ಟು ಗೊತ್ತಿರಲಿ. ಇಸ್ರೋದ ವಾಣಿಜ್ಯ ಅಂಗಸಂಸ್ಥೆ ಆಗಿರ್ತಕ್ಕಂಥ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಸ್ಪೇಸ್ ಎಕ್ಸ್ ನ ಒಂದು ಫಾಲ್ಕನ್ 9 ಅರ್ಥ ಆಯ್ತಾ, ಸ್ಪೇಸ್ ಎಕ್ಸ್ ನ ಒಂದು ಫಾಲ್ಕನ್ 9 ರಾಕೆಟ್ ಅನ್ನ ಬಳಸಿಕೊಂಡು ಈ ಒಂದು GST ಒಂದು ಸಂವಹನ ಉಪಗ್ರಹವನ್ನ ಉಡಾವಣೆ ಮಾಡಿದ್ದಾರೆ ಆಲ್ರೆಡಿ. ದೇಶದ ಬ್ರಾಡ್ಬ್ಯಾಂಡ್ ವಿಮಾನ ನೌಕೆಗಳಲ್ಲಿ ಸಂವಹನ ಸೆಲ್ಯುಲಾರ್ ಸೇವೆ ಒದಗಿಸುವ GST-20 ಉಪಗ್ರಹವನ್ನ ಈ ವರ್ಷ ಉಡಾವಣೆ ಮಾಡಲಿದ್ದಾರೆ. GSAT. ಸ್ಪೇಸ್ ಎಕ್ಸ್ ನೆರವೇರಿಕೆ ಯಾಕೆ ನಾವು ಬಳಸ್ತಾ ಇದೀವಿ ಅಂದ್ರೆ ಇಸ್ರೋ ಬಳಿ ಇರುವ GSLV MK ರಾಕೆಟ್ ಇಂದ 4 ಟನ್ ಭಾರದ ಮಾತ್ರ ಹೊತ್ಕೊಂಡು ಹೋಗುತ್ತೆ. ಸೊ GSAT ಅಂದ್ರೆ GSAT ಸಾರಿ GST ಅಂತ ಬರೆದಿ ನೋಡಿ, ಸುಮಾರು ಬಳಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. GSAT ಅದು ಆಕ್ಚುಲಿ GSAT-20 ಉಪಗ್ರಹ. GSAT-20 ಉಪಗ್ರಹ ಯಾವುದು ಬಳಸ್ತಾ ಇದ್ದಾರೆ? ಫಾಲ್ಕನ್ 9 ರಾಕೆಟ್ ಅನ್ನ ಬಳಸ್ತಾ ಇದ್ದಾರೆ. ಅದು ಯಾವುದರದಿದೆ ಅಂದ್ರೆ ಸ್ಪೇಸ್ ಎಕ್ಸ್ ಅಂತ ಕಂಪನಿ ಇದೆ. ಸೊ ಯಾಕೆ ಅದನ್ನ ಬಳಸ್ತಾ ಇದೀವಿ? ಸೊ ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಕೆಟ್ ಸಾಮರ್ಥ್ಯ ಕೇವಲ 4 ಟನ್ನು. ಬಟ್ GSAT-20 ಇದು ಮೋರ್ ದೆನ್ 4 ಟನ್ಗಿಂತ ವೇಟ್ ಹೆಚ್ಚಿಗಿದೆ. ಸೊ ಅದಕ್ಕೆ ಫಾಲ್ಕನ್ ಅನ್ನ ಬಳಸ್ತಾ ಇದೀವಿ. ಫಾಲ್ಕನ್ ಸಾಮರ್ಥ್ಯ ನೋಡಿ 8.3 ಟನ್ ಅಷ್ಟು ಹೊರುವ ಸಾಮರ್ಥ್ಯವನ್ನು ಹೊಂದಿದೆ. ಇಸ್ರೋಗೆ ಸಾಮರ್ಥ್ಯ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ನೋಡಿ 10 ಟನ್ ಭಾರದ ಸಾಧನಗಳ ಸಹ ಉಡಾವಣೆ ಮಾಡುವ ಸಾಮರ್ಥ್ಯ ಇರುವ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ರಾಕೆಟ್ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಬಟ್ ಪ್ರಸ್ತುತವಾಗಿ ಇಲ್ಲ. ಗೊತ್ತಿರಲಿ. ಉಪಗ್ರಹದ ಹೆಸರು ಏನು ಅಂತ ಕೇಳಿದಾಗ GSAT-20 ಅಂದ್ರೆ GSAT-20 ಅಂತ ಹೇಳ್ತೀವಿ. ಇನ್ನು ಇದರ ಉದ್ದೇಶ ಏನಂದ್ರೆ ಅಧಿಕ ಸಂವಹನ ಸಾಮರ್ಥ್ಯ ಪಡೆದು ಮಾಡೋದು. ಎಷ್ಟು ಭಾರ ಅಂತ ಕೇಳಿದಾರೆ? 4.7 ಟನ್ಗಳು. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇಸ್ ಫಾರ್ ದ KS ಎಕ್ಸಾಮಿನೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಪೇಪರ್ 2ಗೆ ಇಂಪಾರ್ಟೆಂಟ್. ಇದರಿಂದ ಏನು ಪ್ರಯೋಜನ? ಅಂಡಮಾನ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪಕ್ಕೂ ಕೂಡ ಏನ್ ಮಾಡಬಹುದು? ವಿಸ್ತರಣೆಯನ್ನು ಮಾಡಬಹುದು ನಾವು. ಡೆಸರ್ಟ್ ಸೈಕ್ಲೋನ್ 2024 ಭಾರತ ಮತ್ತು ಯಾವ ದೇಶದ ಮಧ್ಯೆ ನಡೆಯುವ ಸಮರಾಭ್ಯಾಸವಾಗಿದೆ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು UAE ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಡೆಸರ್ಟ್ ಸೈಕ್ಲೋನ್ 2024 ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಜೊತೆಗಿನ ಜಂಟಿ ಮಿಲಿಟರಿ ವ್ಯಾಯಾಮದ ಮೊದಲ ಆವೃತ್ತಿಯನ್ನು ರಾಜಸ್ಥಾನದ ಮಾಜನ್ದಲ್ಲಿ ನಡೆಸಲಾಗಿದೆ. ಈಗಾಗಲೇ ಹೇಳಿದೀನಿ. ಡೆಸರ್ಟ್ ಈಗಲ್ ಮೊದಲ ಬಾರಿಗೆ ಭಾರತ ಮತ್ತು UAE ಜಂಟಿ ವ್ಯಾಯಾಮವು ಸೆಪ್ಟೆಂಬರ್ 2008ರಂದು ಪ್ರಾರಂಭ ಮಾಡಲಾಗಿದೆ. ಡೆಸರ್ಟ್ ಈಗಲ್ ಬೇರೆ, ಡೆಸರ್ಟ್ ಸೈಕ್ಲೋನ್ ಬೇರೆ. ಇದು ಭಾರತ ಮತ್ತು UAE ಮಧ್ಯದಲ್ಲಿಯೇ ನಡೆಯುತ್ತೆ. ಡೆಸರ್ಟ್ ಸೈಕ್ಲೋನ್ ಕೂಡ ಭಾರತ ಮತ್ತು UAE ಮಧ್ಯದಲ್ಲಿಯೇ ನಡೆಯುತ್ತೆ. ಅರ್ಥ ಆಯ್ತಾ? PM ವಿಶ್ವಕರ್ಮ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ನು ಕರಕುಶಲ ಕರ್ಮಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ. ಅರ್ಥಾತ್ ಜಮ್ಮು ಕಾಶ್ಮೀರ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಜಾರಿಗೆ ತಂದ ಮೊದಲ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅರ್ಥಾತ್ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಕೇಂದ್ರ ವಲಯದ ಯೋಜನೆಯಾಗಿದೆ. ಇಟ್ ಇಸ್ ಒನ್ ಆಫ್ ದಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ? ಇಂಪಾರ್ಟೆಂಟ್. ಆಲ್ರೆಡಿ ಪ್ರಶ್ನೆಯನ್ನ ಬಂದಿದೆ ಎಕ್ಸಾಮ್ ಅಲ್ಲಿ.
ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಸೆಪ್ಟೆಂಬರ್ 23ರಂದು ಪ್ರಾರಂಭಿಸಿತು. ಅಂದರೆ ಯಾವ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತಂದರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಾಗಿದೆ. ಇಟ್ ಇಸ್ ಒನ್ ಆಫ್ ದಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಈ ಯೋಜನೆಯ ಒಂದು ಟ್ಯಾಗ್ಲೈನ್ ಅಂದರೆ ಸಮ್ಮಾನ್ ಸಾಮರ್ಥ್ಯ ಸಮೃದ್ಧಿ ಅಂತಕ್ಕಂಥದ್ದು. ಅರ್ಥಾಯ್ತಾ? ಇದರ ಒಂದು ಸಮಾನ ಸಾಮರ್ಥ್ಯ ಸಮೃದ್ಧಿ ಅಂತಕ್ಕಂಥದ್ದು ಒಂದು ಟ್ಯಾಗ್ಲೈನ್ ಆಗಿದೆ. ಈ ಯೋಜನೆ ಕರಕುಶಲ ಕರ್ಮಿಗಳು ಮತ್ತು ಕರಕುಶಲ ಕರ್ಮಿಗಳ ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟ ಮತ್ತು ವ್ಯಾಪ್ತಿಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. 18 ಸಾಂಪ್ರದಾಯಿಕ ಕರಕುಶಲಗಳನ್ನು ಇದರಲ್ಲಿ ಒಳಗೊಂಡಿದೆ. ಅರ್ಥಾಯ್ತಾ? ಇದನ್ನು ಕೂಡ ಇಂಪಾರ್ಟೆಂಟ್. ಚಂದುಬಿ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಅಸ್ಸಾಂ. ಭೋಜ್ ರಾಮ್ಸರ್ ಜೌಗು ಪ್ರದೇಶ ಯಾವ ನಗರದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭೂಪಾಲ್. ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ವೆಟ್ಲ್ಯಾಂಡ್ ಸಿಟಿ ಎಂಬ ಟ್ಯಾಗ್ ಅನ್ನು ಸ್ವೀಕರಿಸಲು ಭಾರತ 3 ನಗರಗಳಿಗೆ ದಟ್ ಈಸ್ ಇಂದೋರ್, ಭೂಪಾಲ್ ಮತ್ತು ಉದಯಪುರಕ್ಕೆ ನಾಮನಿರ್ದೇಶನಗಳನ್ನು ಸಲ್ಲಿಸಲಾಗಿದೆ. ಈ ಮನ್ನಣೆಯು ನಗರ ಮತ್ತು ನಗರದ ತೇವ ಪ್ರದೇಶಗಳನ್ನು ಸಂರಕ್ಷಿಸಲು ನಗರಗಳ ಪ್ರಯತ್ನವನ್ನು ಎತ್ತಿ ತೋರಿಸುತ್ತೆ. ಇಂದೋರವು ಸಿರ್ಪರ್ ರಾಮ್ಸರ್ ಜೌಗು ಪ್ರದೇಶವನ್ನು ಹೊಂದಿದೆ. ಭೂಪಾಲ್ ಭೋಜ್ ರಾಮ್ಸರ್ ಜೌಗು ಪ್ರದೇಶ ಹೊಂದಿದೆ. ಇಂಪಾರ್ಟೆಂಟ್ ಇವು. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಭಾರತ ಆದಿತ್ಯ L1 ಉಪಗ್ರಹ ಯಾವ ಪಾಯಿಂಟ್ ನಲ್ಲಿ ಇಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1ನೇ ಆಪ್ಷನ್ L1 ಇಸ್ ದ ರೈಟ್ ಆನ್ಸರ್. ಭಾರತ ಚೊಚ್ಚಲ ಸೌರಯಾನ ಆಗಿರ್ತಕ್ಕಂಥ ಆದಿತ್ಯ L1 ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ತಮ್ಮರಿಗೆ ಗೊತ್ತಿದೆ, ಸೂರ್ಯನ ಅಧ್ಯಯನಕ್ಕಾಗಿ ಇಸ್ರೋ ಕಳಿಸಿದ ಆದಿತ್ಯ L1 ಗಗನನೌಕೆಯು ನಿಗದಿತ ನಿಲ್ದಾಣದ ಒಂದು ಲ್ಯಾಂಗ್ರೇಜ್ ಪಾಯಿಂಟ್ 1 L1 ಅಂದ್ರೆ ಲ್ಯಾಂಗ್ರೇಜ್ ಪಾಯಿಂಟ್ 1 ಅಥವಾ ಹ್ಯಾಲೋ ಆರ್ಬಿಟ್ಗೆ ತಲುಪಿಸಲಾಗಿದೆ. 2023 ಸೆಪ್ಟೆಂಬರ್ 2ರಂದು ಆದಿತ್ಯ L1 ಅನ್ನು ಉಡಾವಣೆ ಮಾಡಲಾಗಿತ್ತು. ಹಲವು ಬಾರಿ ಪಥ ಬದಲಾವಣೆ, ಕಕ್ಷೆ ಬದಲಾವಣೆ ಮೂಲಕ 126 ದಿನಗಳ ಬಳಿಕ ಇಸ್ರೋ ಏನ್ಮಾಡಿದೆ ಇದಕ್ಕೆ ಕಕ್ಷೆಗೆ ಸೇರಿಸಿದೆ. ಸಿಂಪ್ಲಿಫೈಡ್ ಅಲ್ಲಿ ಗೊತ್ತಿರಬೇಕು. 2023 ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಮಿಷನ್ ಆದಿತ್ಯ L1. ಸೊ ಆದಿತ್ಯ L1 ದಲ್ಲಿ L1 ಏನು ಇಂಡಿಕೇಟ್ ಮಾಡುತ್ತೆ, ಲ್ಯಾಂಗ್ರೇಜ್ ಪಾಯಿಂಟ್ ಇಂಡಿಕೇಟ್ ಮಾಡುತ್ತೆ ಅಥವಾ ಹ್ಯಾಲೋ ಆರ್ಬಿಟ್ ಅಂತ ಕೇಳ್ತೀವಿ. ಅಲ್ಲಿ ನಾವು ಆದಿತ್ಯ L1 ಉಪಗ್ರಹವನ್ನು ಪ್ಲೇಸ್ ಮಾಡಿದೀವಿ. ಸೊ ಇದು ಏನಾಗಿದೆ, ಸಕ್ಸಸ್ಫುಲ್ಲಿ ಲಾಂಚ್ ಆಗಿದೆ ಅಂತ ಈಗಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಹ್ಯಾಲೋ ಆರ್ಬಿಟ್ ಏಕೆ ಆಯ್ಕೆ ಮಾಡಲಾಗಿದೆ ಅಂದರೆ ಇದು ಲ್ಯಾಂಗ್ರೇಜ್ ಪಾಯಿಂಟ್ 1 ನಲ್ಲಿರೋ ಒಂದು ಅಂಡಾಕಾರದ ಕಕ್ಷೆ. ಹ್ಯಾಲೋ ಆರ್ಬಿಟ್ ಅಂದರೆ ಈ ಒಂದು ಅಂಡಾಕಾರ ಕಕ್ಷೆ L1 ಪಾಯಿಂಟ್ದಲ್ಲೇ ಒಂದು ಅಂಡಾಕಾರದ ಕಕ್ಷೆಯನ್ನು ನಾವೇನು ಕರಿತೀವಿ, ಹ್ಯಾಲೋ ಆರ್ಬಿಟ್ ಅಂತ ಹೇಳ್ತೀವಿ. ಆದಿತ್ಯ L1 ಅನ್ನು ಸರಿಯಾಗಿ ಇದೇ ಕಕ್ಷೆಗೆ ಸೇರಿಸಲು ಹಲವು ಕಾರಣಗಳಿವೆ. ಯಾಕಂದ್ರೆ ಇಲ್ಲಿಗೆ ತಲುಪಿದ ಉಪಗ್ರಹ ಅಥವಾ ಗಗನನೌಕೆಯು ಯಾವುದೇ ನೆರಳು ಅಥವಾ ಮರೆಯಾಚುವಿಕೆ ಅಥವಾ ಗ್ರಹಣಗಳ ಅಡಚಣೆ ಇಲ್ಲದೆ ನಿರಂತರವಾಗಿ ಸೂರ್ಯನ ದಿಟ್ಟಿಸುತ್ತಾ ಅಧ್ಯಯನ ನಡೆಸಲು ಸಾಧ್ಯವಿದೆ. ಅರ್ಥ, L1 ಪಾಯಿಂಟ್ ಲ್ಯಾಂಗ್ರೇಜ್ ಪಾಯಿಂಟ್ನ ಒಂದು ಹ್ಯಾಲೋ ಆರ್ಬಿಟದಲ್ಲಿ ಯಾಕೆ ನಾವು ಪ್ಲೇಸ್ ಮಾಡಿದೇವೆ ಅಂದರೆ ಇಲ್ಲಿ ಏನಾದರೂ ನಾವು ಉಪಗ್ರಹವನ್ನು ಹ್ಯಾಲೋ ಆರ್ಬಿಟದಲ್ಲಿ ಪ್ಲೇಸ್ ಮಾಡಿದೇವೆ ಅಂದರೆ ಅದು ಮರೀಚಿಕೆ ಸಮಯದಲ್ಲಿ ಗ್ರಹಣಗಳ ಸಮಯದಲ್ಲಿ ಅಥವಾ ಯಾವುದೇ ಒಂದು ನೆರಳಿನ ಸಮಯದಲ್ಲಿ ಅಥವಾ ಲೈಟ್ ಡಿಮ್ ಇದ್ದ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಸೂರ್ಯನನ್ನ ಕ್ಯಾಪ್ಚರ್ ಮಾಡೋಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದಕ್ಕೆಲ್ಲ ಆಯ್ಕೆ ಮಾಡಿದೀವಿ. ಜೊತೆಗೆ ಸೌರ ಚಟುವಟಿಕೆಗಳು ಮತ್ತು ಅವುಗಳ ಪರಿಣಾಮವನ್ನು ನೈಜ ಸಮಯದಲ್ಲಿ ಅಧ್ಯಯನ ಮಾಡಲು ಇದು ಅನುಕೂಲವಾಗುತ್ತೆ. ಅದಕ್ಕೆ ನಾವು ಅದನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. 2023 ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀಶಂದು ಮುಖೋಪಾಧ್ಯಾಯ ಇಸ್ ದ ರೈಟ್ ಆನ್ಸರ್. 2023 ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಬಂಗಾಳಿ ಬರಹಗಾರರಾಗಿರ್ತಕ್ಕಂಥ ಶ್ರೀಶಂದು ಮುಖೋಪಾಧ್ಯಾಯ ಅವರಿಗೆ ನೀಡಲಾಗಿದೆ. ಇಂಪಾರ್ಟೆಂಟ್, ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ. ರಾಷ್ಟ್ರೀಯ ಕುವೆಂಪು ಪುರಸ್ಕಾರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ದಿವಂಗತ ಕವಿ ಕುವೆಂಪು ಅವರ ಒಂದು ಸ್ಮರಣಾರ್ಥ ಸ್ಥಾಪಿಸಲಾದ ಒಂದು ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಭಾರತ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಯಾವುದೇ ಭಾಷೆಗಳಲ್ಲಿ ಕೊಡುಗೆ ನೀಡಿದ ಲೇಖಕರಿಗೆ ವಾರ್ಷಿಕವಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅರ್ಥ ಆಯ್ತಾ? ಸಂವಿಧಾನದಲ್ಲಿ ಗುರುತಿಸಲ್ಪಟ್ಟ ಭಾಷೆಗಳು ಎಷ್ಟಿದಾವೆ? 22 ಭಾಷೆಗಳಲ್ಲಿ ಯಾರಾದರೂ ಸಾಧನೆ ಮಾಡಿದರೆ ಅವರಿಗೆ ನೀಡಲಾಗುತ್ತೆ. ಪ್ರಶಸ್ತಿಯು 5 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತೀಯ ಗುಣಮಟ್ಟ ಮಾಪನ ಸಂಸ್ಥೆ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತೀಯ ಗುಣಮಟ್ಟ ಮಾಪನ ಸಂಸ್ಥೆ ಒಂದು 77ನೇ ಸಂಸ್ಥಾಪನಾ ದಿನವನ್ನು ನಾವು ಸೆಲೆಬ್ರೇಟ್ ಮಾಡಿದೀವಿ. 2014ರಲ್ಲಿ ದೇಶದಲ್ಲಿ 106 ಉತ್ಪನ್ನಗಳಷ್ಟೇ BSI ಮಾನದಂಡವಾಗಿ ಒಳಪಟ್ಟಿದ್ದವು. ಈಗ 672 ಉತ್ಪನ್ನಗಳು ಏನಾಗಿದೆ ಅಂದ್ರೆ ಇದರ ಅಡಿಯಲ್ಲಿ ಬರ್ತಾವೆ, ಭಾರತೀಯ ಗುಣಮಟ್ಟ ಮಾಪನ ಸಂಸ್ಥೆ ಅಡಿಯಲ್ಲಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ದಟ್ ಇಸ್ BSI ಅಂತ ಕೇಳ್ತೀವಿ. ಗ್ರಾಹಕ ವ್ಯವಹಾರಗಳ ಅಡಿಯಲ್ಲಿ ಭಾರತ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯಾಗಿದೆ. ಅರ್ಥ ಆಯ್ತಾ? ಯಾವ ಒಂದು ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವ
ಭಾರತದ ಒಂದು ರಾಷ್ಟ್ರೀಯ ಸಂಸ್ಥೆಯಾಗಿದೆ. BSI ಕಾಯ್ದೆ 2016 ಮುಖಾಂತರ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿ. 19ನೇ ಆಲಿಪ್ ಚಳವಳಿ ಸಭೆ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಸೊ ಇಲ್ಲಿ ನಗರ ಅಂತ ಅನ್ನೋಕ್ಕಿಂತಲೂ ಯಾವ ದೇಶ ಅಂತ ಆಗ್ಬೇಕು. ಆಯ್ತಾ, ದೇಶ ಇದು ಯಾವುದಂದ್ರೆ ಉಗಾಂಡ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗಾಗಲೇ ನಡೆದಿದೆ. ಆಮೇಲೆ ಆಲ್ರೆಡಿ KE ಎಕ್ಸಾಮ್ ಅಲ್ಲಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಯಾವ್ದಕ್ಕೆ ಕೇಳಿದ್ದಾರೆ ಅಂತಕ್ಕಂಥ ಹೇಳ್ತೀನಿ ನೋಡಿ. ಭಾರತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಅವರು ಉಗಾಂಡಕ್ಕೆ ಭೇಟಿ ನೀಡಲಿದ್ದು 19ನೇ ಆವೃತ್ತಿ ಆಲಿಪ್ ಚಳವಳಿ ಸುರಂಗ ಸಭೆ ಈಗಾಗಲೇ ನಡೆದಿದೆ. ಭಾಗವಹಿಸಿದರು. ಆಫ್ರಿಕನ್ ದೇಶಗಳು ಮತ್ತು ಜಾಗತಿಕ ದಕ್ಷಿಣದ ಇತರ ರಾಷ್ಟ್ರಗಳಿಂದ ಸಂಬಂಧವನ್ನು ಬಲಪಡಿಸುವುದಾಗಿದೆ. ಈಗಾಗಲೇ ಗೊತ್ತಿದೆ, ನಾವು ಈ ಕಡೆ ಅಮೆರಿಕನ್ ಬ್ಲಾಕು ಕೂಡ ಸೇರಲಿಲ್ಲ, ರಷ್ಯಾ ಬ್ಲಾಕು ಕೂಡ ಸೇರಿಲ್ಲ. ಒಂದು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನು ಅನುಸರಿಗೋಸ್ಕರ ಒಂದು ಯಾರಾದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ನ್ಯಾಮ್ ಅಂತ ಹೇಳ್ತೀವಿ, ಅಥವಾ ಆಲಿಪ್ತ ಚಳವಳಿಯನ್ನು ನಾವು ಒಂದು ಸ್ವತಂತ್ರ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನ ಅಳವಡಿಸಿಕೊಂಡಿದ್ದೀವಿ. ಆಲಿಪ್ತ ಚಳವಳಿ ಬಗ್ಗೆ ಮಾತಾಡ್ತಾ ಬಂದಾಗ ನ್ಯಾಮ್ 120 ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಾಗಿದ್ದು ಪ್ರಮುಖ ಶಕ್ತಿ ಗುಂಪುಗಳೊಂದಿಗೆ ಆಲಿಪ್ತೆಯನ್ನು ಹೊಂದುವ ಒಂದು ಕಲ್ಪನೆಯನ್ನ ಇದು ಜಾರಿಗೆ ತಂದಿದೆ. ಈಗಾಗಲೇ ನಿಮ್ಗೆ ಹೇಳಿದೀನಿ, ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಗೋಸ್ಕರ. ಇದನ್ನ 1961ರಲ್ಲಿ ಮಾಜಿ ಯುಗೋಸ್ಲಾವಿಯಾದ ಬ್ಲಿಗ್ರೇಡ್ನಲ್ಲಿ ಆಗಿನ ಭಾರತ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು, ಈಜಿಪ್ಟಿನ ಅಧ್ಯಕ್ಷ ಹಮಲ್ ಅಬ್ದೆಲ್ ನಾಸಿರ್ ಅವರು ಮತ್ತು ಯುಗೋಸ್ಲಾವಿಯಾದ ಅಧ್ಯಕ್ಷ ಜೋಸೆಫ್ ಬ್ರೋಜೋ ಟಿಟೋ ಅಂತಕ್ಕಂಥವ್ರ ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ನಿಮ್ KEಯಲ್ಲಿ ಕೇಳಿದ್ದಾರೆ. ಒಬ್ಬರ ಹೆಸರು ಕೇಳಿದ್ದಾರೆ, ಅರ್ಥ ಆಯ್ತಾ? ಇಬ್ಬರು ಹೆಸರು ಕೊಟ್ಟಿದ್ದಾರೆ, ಮೂರನೇದವರು ಯಾರು ಅಂತ ಕೇಳಿದ್ರು. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದು. ಯುಗೋಸ್ಲಾವಿಯಾ, ತದನಂತರದಲ್ಲಿ ಈಜಿಪ್ಟ್ ಮತ್ತು ಭಾರತ ಸೇರಿಬಿಟ್ಟು ಪ್ರಸ್ತಾಪಿರ್ತಕ್ಕಂಥ ಒಂದು ಯಾವುದಂದ್ರೆ ಸಂಘಟನೆ ಅಥವಾ ಒಂದು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಹೊಂದಿರತಕ್ಕಂಥ ಸಂಸ್ಥೆ ಯಾವುದಂದ್ರೆ ನ್ಯಾಮ್ ಅಂತ ಹೇಳ್ತೀವಿ. 1961ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೊದಲ ನ್ಯಾಮ್ ಶೃಂಗಸಭೆಯನ್ನು ಯುಗೋಸ್ಲಾವಿಯಾದ ಬ್ಲಿಗ್ರೇಡ್ನಲ್ಲಿ ಸೆಪ್ಟೆಂಬರ್ ನಲ್ಲಿ 1961ರಲ್ಲಿ ನಡೆಸಲಾಗಿತ್ತು. ಇದು ಏಪ್ರಿಲ್ 2018ರಿಂದ 120 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಆಫ್ರಿಕಾದಿಂದ 53 ದೇಶಗಳು ಹೊಂದಿದೆ. ತದನಂತರದಲ್ಲಿ ಏಷ್ಯಾದಿಂದ 39, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ನಿಂದ 26, ಯುರೋಪ್ನಿಂದ 2 ದೇಶಗಳನ್ನು ಒಳಗೊಂಡಿರ್ತಕ್ಕಂಥ ನ್ಯಾಮ್ ಸಂಸ್ಥೆ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಶೀತಲ ಸಮರ ಯುಗದಲ್ಲಿ ನ್ಯಾಮ್ ವಿಶ್ವಕರ್ಮವನ್ನು ಸ್ಥಿರಗೊಳಿಸಲು ಮತ್ತು ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಪ್ರಮುಖ ಪಾತ್ರವನ್ನು ವಹಿಸಿದೆ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಅಮೆರಿಕ ಒಂದ್ ಕಡೆ ಇತ್ತು, ರಷ್ಯಾ ಒಂದ್ ಕಡೆ ಇತ್ತು, ಒಂದು ಶೀತಲ ಸಮರವಿತ್ತು. ಸೊ ಆ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯನ್ನ ಅಳವಡಿಸೋಗೋಸ್ಕರ ಯಾವುದೇ ಬ್ಲಾಕ್ ಕಡೆ ಒಂದು ಹೋಲಿಕೆ ಆಗದ ರೀತಿಯಲ್ಲಿ ಈ ಒಂದು ನ್ಯಾಮ್ ಅಂತಕ್ಕಂಥ ಸಂಸ್ಥೆಯನ್ನ 1961ರಲ್ಲಿ ಯುಗೋಸ್ಲಾವಿಯಾ, ಈಜಿಪ್ಟ್ ಮತ್ತು ಭಾರತ ಇದನ್ನ ಏನ್ ಮಾಡುದು, ಸ್ಥಾಪನೆಯನ್ನ ಮಾಡುದು. ಭೂ ವಿಜ್ಞಾನಕ್ಕೆ ಸಂಬಂಧಿಸಿದ ಚಾಲ್ತಿಯಲ್ಲ 5 ಯೋಜನೆ ಕ್ರೋಢೀಕರಿಸಿ ಯಾವ ಹೊಸ ಹೆಸರು ನೀಡಲಾಗಿದೆ ಅಂದ್ರೆ ದಟ್ ಈಸ್ ಪೃಥ್ವಿ. ಸಿಂಪಲ್ ಆಗಿ ಗೊತ್ತಿರಲಿ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯಾವ ದೇಶದ ಒಂದು ಕಾರ್ಯತಂತ್ರವಾಗಿದೆ? ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಇಸ್ ದ ರೈಟ್ ಆನ್ಸರ್. ಪ್ರವಾಸಿ ಭಾರತೀಯ ದಿವಸ್ ಅನ್ನ ಯಾವಾಗ ಆಚರಿಸಲಾಗುತ್ತದೆ ಅಂದ್ರೆ ಜನವರಿ 9ರಂದು ಆಚರಣೆಯನ್ನ ಮಾಡಲಾಗುತ್ತೆ. ಅನಿವಾಸಿ ಭಾರತೀಯರ ದಿನ ಎಂದು ಕರೆಯಲ್ಪಡುವ ಪ್ರವಾಸಿ ಭಾರತೀಯ ದಿವಸವನ್ನ ಭಾರತ ಅಭಿವೃದ್ಧಿಗೆ ಪ್ರಪಂಚದಾದ್ಯಂತ ಸಾಗರೋತ್ತರ ಭಾರತೀಯ ಒಂದು ಸಮುದಾಯದ ಗಮನಾರ್ಹ ಕೊಡುಗೆಗಳು ಮತ್ತು ಸಾಧನೆ ಗುರುತಿಸಲು ಜನವರಿ 9ರಂದು ಆಚರಣೆ ಮಾಡುತ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಅಂದು ಭಾರತಕ್ಕೆ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಬಂದ ದಿವಸ ಜನವರಿ 9. ಅದಕ್ಕೆ ಪ್ರವಾಸಿ ಭಾರತೀಯ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇಂಡಿಯನ್ಸ್ಗಳು ಔಟ್ಸೈಡ್ ಅಲ್ಲಿ ಏನು ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದಾರೆ, ಅವರ ಕೊಡುಗೆಯನ್ನು ಸ್ಮರಣೆ ಮಾಡೋಗೋಸ್ಕರ ನಾವು ಇದೇನ್ ಮಾಡ್ತೀವಿ, ಸೆಲೆಬ್ರೇಟ್ ಅನ್ನ ಮಾಡ್ತೀವಿ. ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ ಆಚರಣೆ ಯಾಕೆಂದ್ರೆ ಹೇಳಿದೀನಿ, 1915 ಜನವರಿ 9ರಂದು ಭಾರತ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದರು. ಸೊ ಆ ದಿನದ ಒಂದು ಸ್ಮರಣಾರ್ಥಕವಾಗಿ ಇದನ್ನ ಆಚರಣೆ ಮಾಡ್ತೀವಿ. ಆ ಬಳಿಕ ಸ್ವತಂತ್ರ ಹೋರಾಟದ ಮುಂದಾಳತ್ವ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗಾಂಧೀಜಿಯವರ ಸೇವೆಯನ್ನು ಸ್ಮರಿಸಿ ಉದ್ದೇಶದಿಂದ ಭಾರತ ಸರ್ಕಾರ ಜನವರಿ 9ಅನ್ನ ಪ್ರವಾಸಿ ಭಾರತೀಯ ದಿನಸಾಗಿ ಆಚರಣೆಯನ್ನ ಮಾಡ್ತಾ ಇದೆ. ಆಚರಣೆ ನಾವು ದೇಶದಲ್ಲಿ 2003ರಿಂದ ಪ್ರಾರಂಭ ಮಾಡಿದೀವಿ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುತ್ತದೆ ಈ ಆಚರಣೆಯನ್ನ. 2015ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪ್ರತಿ ವರ್ಷ ಬೇಡ, 2 ವರ್ಷಕ್ಕೆ ಒಂದು ಬಾರಿ ಆಚರಣೆ ಮಾಡೋಣ ಅಂತ ಏನ್ ಮಾಡಿದೀವಿ, ಬದಲಾವಣೆ ಮಾಡಿದೀವಿ. ಪ್ರವಾಸಿ ಭಾರತೀಯ ಒಂದು ದಿವಸದ ಒಂದು ಸಮಾವೇಶ 17ನೇ ಪ್ರವಾಸಿ ಭಾರತೀಯ ದಿವಸ ಸಮಾವೇಶ ಮಧ್ಯಪ್ರದೇಶದ ಇಂದೋರ್ದಲ್ಲಿ ಜರುಗಿತ್ತು. ಇಂಪಾರ್ಟೆಂಟ್. ಅದರ ಒಂದು ಥೀಮ್ ಏನಾಗಿತ್ತಂದ್ರೆ ಡಯಾಸ್ಪೋರಾ ರಿಲಯಬಲ್ ಪಾರ್ಟ್ನರ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ್ ಕಾಲ್ ಅಂತಕ್ಕಂಥದ್ದು. ಇಂಪಾರ್ಟೆಂಟ್. ಇದು ಅರ್ಥ ಆಯ್ತಾ? ಇನ್ನ ವರ್ಷ ನಡೆದ ಸ್ಥಳ 2003 ನವದೆಹಲಿಯಲ್ಲಿ ನಡೆದಿತ್ತು, 2015 ವಾರಣಾಸಿ, 2017 ಬೆಂಗಳೂರು, 2019 ವಾರಣಾಸಿ, 2021 ಕೋವಿಡ್ನಿಂದ ಮುಂದೂಡಲಾಗಿದೆ. ಇನ್ನು 2023 ಅಂದ್ರೆ ಇಂದೋರ್ದಲ್ಲಿ ನಡೆಸಲಾಗಿತ್ತು. ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಿತ್ರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಓಪನ್ ಹೈಮರ್ ಇಸ್ ದ ರೈಟ್ ಆನ್ಸರ್.
ಶೇಖ್ ಹಸೀನಾ ಅವರು 5ನೇ ಬಾರಿಗೆ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾಂಗ್ಲಾದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಿಲ್ಕಿಸ್ ಬಾನು ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಅತ್ಯಾಚಾರ ಇಸ್ ದ ರೈಟ್ ಆನ್ಸರ್. 2024ರ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದರೆ ಆಲ್ರೆಡಿ ನಡೆದಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೌದಿ ಅರೇಬಿಯಾ. 14ನೇ ಆವೃತ್ತಿಯ ಡಾಕ್ಟರ್ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ BR ಕಾಂಬೋಜ್ ಇಸ್ ದ ರೈಟ್ ಆನ್ಸರ್. ನೋಡಿ, ಹರಿಯಾಣದ ಒಂದು ಚೌಧರಿ ಚರಣ್ ಸಿಂಗ್ ಕೃಷಿ ವಿದ್ಯಾಲಯದ ಉಪಕುಲಪತಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಪ್ರೊಫೆಸರ್ BR ಕಾಂಬೋಜ್ ಅವರಿಗೆ ಕೃಷಿ ಕ್ಷೇತ್ರದಲ್ಲಿ ಅವರು ಮಾಡಿದ ಕೊಡುಗೆಯನ್ನು ಸ್ಮರಣಾರ್ಥಕವಾಗಿ 14ನೇ ಆವೃತ್ತಿಯ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. 14ನೇ ಆವೃತ್ತಿಯ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪಡೆದುಕೊಂಡವರು BR ಕಾಂಬೋಜ್. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದ ಒಂದು ಆರೋಗ್ಯ ಒಂದು ಪ್ರಪಂಚ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನ ಅವರಿಗೆ ಏನ್ ಮಾಡಲಾಯಿತು, ಪ್ರದಾನವನ್ನು ಮಾಡಲಾಯಿತು. ಡಾಕ್ಟರ್ MS ಸ್ವಾಮಿನಾಥನ್ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಟ್ರಾನ್ಸ್ಫರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಸಂಸ್ಥೆ ಒಂದು MS ಸ್ವಾಮಿನಾಥನ್ ಗೌರವಾರ್ಥವಾಗಿ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಅರ್ಥ ಆಯ್ತಾ? ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಶಸ್ತಿ ಇದು MS ಸ್ವಾಮಿನಾಥನ್ ಅವರ ಗೌರವಾರ್ಥಕವಾಗಿ. ಆಹಾರ ಭದ್ರತೆ ಮತ್ತು ಕೃಷಿಯ ಸುಸ್ಥಿರ ಸೇರಿದಂತೆ ಕೃಷಿ ಕ್ಷೇತ್ರದಲ್ಲಿ ಪ್ರಭಾವ ಬೀರಿದ ಪ್ರಖ್ಯಾತ ವ್ಯಕ್ತಿಗಳ ಕೊಡುಗೆಯನ್ನು ಗುರುತಿಸಲು ಈ ಒಂದು ಪ್ರಶಸ್ತಿಯನ್ನು 2004ರಲ್ಲಿ ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ, ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಮೊದಲ ಪ್ರಶಸ್ತಿಯನ್ನ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಡಾಕ್ಟರ್ ನಾರ್ಮನ್ E ಬೋರ್ಲಾಂಗ್ ಅವರಿಗೆ ನೀಡಲಾಗಿತ್ತು. ಅಂದಿನ ಗೌರವಾನ್ವಿತ ರಾಷ್ಟ್ರಪತಿ ಡಾಕ್ಟರ್ APJ ಕಲಾಂ ಅವರು 2005 ಮಾರ್ಚ್ 15ರಂದು ಪ್ರದಾನ ಮಾಡಿದ್ರು ಅವಾಗ ಫಸ್ಟ್ ಟೈಮ್ ಅವರಿಗೆ. ಇನ್ನು 13ನೇ ಪ್ರಶಸ್ತಿಯನ್ನು 2023ರಂದು ಡಾಕ್ಟರ್ ಸುರಿಂದರ್ M ಸೆಹಗಲ್ ಅವರಿಗೆ ನೀಡಲಾಗಿತ್ತು. ಸಿಂಪಲ್ ಆಗಿ ಗೊತ್ತಿರಬೇಕು ತಮಗೆ. ಡಾಕ್ಟರ್ MS ಸ್ವಾಮಿನಾಥನ್ ಪ್ರಶಸ್ತಿ ಇದು ಒಂದು ಯಾವುದಂದ್ರೆ ಆಹಾರ ಭದ್ರತೆ ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ನೀಡಲಾಗುತ್ತೆ. 2004ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದಂದ್ರೆ ಟ್ರಾನ್ಸ್ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತಕ್ಕಂಥ ಸಂಸ್ಥೆ. 2005ರಲ್ಲಿ ಮೊದಲ ಬಾರಿ ನೀಡಿದ್ದು ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಅವರಿಗೆ. 13ನೇ ಪ್ರಶಸ್ತಿ ನೀಡಿದ್ದು ಡಾಕ್ಟರ್ ಸುರಿಂದರ್ M ಸೆಹಗಲ್ ಅವರಿಗೆ. 14ನೇ ಪ್ರಶಸ್ತಿಯನ್ನು ಪಡೆದುಕೊಂಡವರು ಈಗಾಗಲೇ ನಿಮಗೆ ಹೇಳಿದ್ದೀನಿ BR ಕಾಂಬೋಜ್ ಅವರಿಗೆ. ಇತ್ತೀಚೆಗೆ GI ಟ್ಯಾಗ್ ಪಡೆದ ಕೆಂಪಿರಿಯು ಚಟ್ನಿ ಯಾವ ರಾಜ್ಯದಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಡಿಶಾ. ರಾಷ್ಟ್ರೀಯ ಯುವಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ 12. ವಿಶ್ವ ಹಿಂದಿ ದಿವಸವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ 10. ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಭಾರತ ಪಾಸ್ಪೋರ್ಟ್ ಎಷ್ಟೇ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 80ನೇ ಸ್ಥಾನ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಪ್ರಕಾರ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಸಿಂಗಾಪುರ್ ಮತ್ತು ಸ್ಪೇನ್ ದೇಶಗಳು ಮೊದಲ 6 ಸ್ಥಾನ ಪಡೆದುಕೊಂಡಿವೆ. ಫಸ್ಟ್ ಪಡೆದದು ಫ್ರಾನ್ಸ್, ಅರ್ಥ ಆಯ್ತಾ? 6ನೇ ಸ್ಥಾನ ಪಡೆದದು ಸ್ಪೇನ್, 2ನೇ ಸ್ಥಾನ ಪಡೆದು ಜರ್ಮನಿ, 4ನೇ ಸ್ಥಾನ ಪಡೆದು ಜಪಾನ್, 3ನೇ ಸ್ಥಾನ ಇಟ್ಲಿ. ಇನ್ನು ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂದರೆ 80ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ. ಈ 6 ಸ್ಥಾನ ಗಳಿಸಿರುವ ಪಾಸ್ಪೋರ್ಟ್ ಹೊಂದಿರುವ ಒಂದು ವೀಸಾ ಇಲ್ಲದೆ 194 ದೇಶಗಳು ಪ್ರವೇಶಿಸಬಹುದಾಗಿದೆ. ಆಯ್ತಾ? ಮೊದಲ 6 ಸ್ಥಾನ ಗಳಿಸಿರುವ ಪಾಸ್ಪೋರ್ಟ್ಗಳು ವೀಸಾ ಇಲ್ಲದೆ 194 ದೇಶಗಳಿಗೆ ವಿಸಿಟ್ ಮಾಡಬಹುದು ಅವರು. ಅದಕ್ಕೆ ಅವು ಏನಾದರೂ ಸ್ಟ್ರಾಂಗ್ ಇದಾವೆ. ಅರ್ಜುನ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಿವ್ಯಾ ಕೃತಿ ಸಿಂಗ್ ಇಸ್ ದ ರೈಟ್ ಆನ್ಸರ್. ಯುವ ನಿಧಿ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿರುದ್ಯೋಗಿ ಯುವಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಜಾರಿಗೆ ತಂದಿದೆ, ಅದರ ಬಗ್ಗೆ ತಮಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಪಂಚ ಖಾತ್ರಿಯಲ್ಲಿ ಕೊನೆಯ ಗ್ಯಾರಂಟಿ ಆಗಿರುವ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆಗೆ ಚಾಲನೆ ದೊರೆತಿದೆ. ಏನಿದು ಯುವ ನಿಧಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಅಂತಕ್ಕಂಥದ್ದು ಒಂದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇನ್ನು ಈ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಪದವೀಧರ ಮತ್ತು ಡಿಪ್ಲೊಮಾ ಪದವೀಧರಿಗೆ ಪ್ರತಿ ತಿಂಗಳು ಭತ್ಯೆಯನ್ನು ನೀಡಲಾಗುತ್ತೆ. ಪದವೀಧರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುತ್ತೆ. ಇನ್ನು ಡಿಪ್ಲೊಮಾ ಪದವೀಧರಿಗೆ ಪ್ರತಿ ತಿಂಗಳು 1,500 ರೂಪಾಯಿಗಳನ್ನ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುತ್ತೆ. ಸಿಂಪ್ಲಿಫೈ ಗೊತ್ತಿರಬೇಕು ಇಷ್ಟು ಮಾಹಿತಿ. ದಾವೋಸ್ ಶೃಂಗಸಭೆ ಯಾವ ಒಂದು ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಅರ್ಥಾತ್ ವಿಶ್ವ ಆರ್ಥಿಕ ವೇದಿಕೆ ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಚಾಬಾರ್ ಬಂದರು ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ
ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಇಂಪಾರ್ಟೆಂಟ್. ಇರಾನ್ನಲ್ಲಿ ಅಭಿವೃದ್ಧಿಪಡಿಸಿದೆ. ಡೆಸರ್ಟ್ ನೈಟ್ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಭಾರತ, UAE ಮತ್ತು ಫ್ರಾನ್ಸ್. ಇಂಪಾರ್ಟೆಂಟ್. ಡೆಸರ್ಟ್ ನೈಟ್ ಸಮರಾಭ್ಯಾಸದಲ್ಲಿ ಭಾರತ, ಫ್ರಾನ್ಸ್, UAE ದೇಶಗಳು ಒಟ್ಟಾಗಿ ಅರಬ್ಬಿ ಸಮುದ್ರದ ವಾಯು ಪ್ರದೇಶದಲ್ಲಿ ಬೃಹತ್ ಸಮರಾಭ್ಯಾಸ ನಡೆಸಿವೆ. ಹೌತಿ ಬಂಡುಕೋರರು ಈ ಪ್ರದೇಶದ ಕೆಲವು ಜಲಮಾರ್ಗಗಳಲ್ಲಿ ಸರಕು ಮತ್ತು ಸಾಗಾಣಿಕೆ ಹಡಗುಗಳ ಮೇಲೆ ದಾಳಿ ನಡೆಸುವುದು ಜಾಗತಿಕ ಮಟ್ಟದಲ್ಲಿ ಕಳವಳಕ್ಕೆ ಕಾರಣವಾಗುವ ಹೊತ್ತಿನಲ್ಲಿ ಈ ಸಮರವು ನಡೆದಿದೆ. ಸಮರಾಭ್ಯಾಸದಲ್ಲಿ 3 ದೇಶಗಳ ವಾಯುಪಡೆಗಳು, ವಿಮಾನಗಳು ಭಾಗಿಯಾಗಿವೆ. ಸಿಂಪಲ್ ಆಗಿ ಗೊತ್ತಿರಬೇಕು, ತಮಗೆ ಗೊತ್ತಿದೆ. ರೆಡ್ ಸಿಯಲ್ಲಿ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಹೌತಿ ಬಂಡುಕೋರರು ಏನು ಮಾಡ್ತಿದ್ದಾರೆ, ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಒಂದು ಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟೇಷನ್ ಏನಾಗ್ತಾ ಇದೆ, ಆತಂಕ ಆಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ 3 ದೇಶಗಳು ಏನು ಮಾಡಿದಾವೆ ಅಂದ್ರೆ ಈ ಒಂದು ಸಮರಾಭ್ಯಾಸವನ್ನ ಪ್ರಾರಂಭ ಮಾಡಿವೆ. ಯಾವ ಸಮರಾಭ್ಯಾಸ ಅಂದ್ರೆ ಡೆಸರ್ಟ್ ನೈಟ್ ಅಂತಕ್ಕಂಥದ್ದು. ಯಾವ್ಯಾವ ದೇಶಗಳು? ಭಾರತ, ಫ್ರಾನ್ಸ್ ಮತ್ತು UAE. ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ICC T20 ವರ್ಷದ ಆಟಗಾರ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೂರ್ಯಕುಮಾರ್ ಯಾದವ್. 2024ನೇ ಸಾಲಿನ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಮತದಾರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ 25. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನವಾಗಿ ಆಚರಣೆ ಮಾಡ್ತೀವಿ. 2024 ಧ್ಯೇಯವಾಕ್ಯ ಇಂಪಾರ್ಟೆಂಟು. ನಥಿಂಗ್ ಲೈಕ್ ಎ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಅಂತಕ್ಕಂಥದ್ದು 2024ನೇ ಸಾಲಿನ ಒಂದು ನ್ಯಾಷನಲ್ ವೋಟರ್ಸ್ ಡೇ ಒಂದು ಥೀಮ್ ಆಗಿದೆ. ಈ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಅಂತಕ್ಕಂಥದ್ದು, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು 1950 ಜನವರಿ 25ರಂದು ಸ್ಥಾಪನೆ ಆಯಿತು. ಅದರ ಒಂದು ಸವಿ ನೆನಪಿಗಾಗಿ ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀವಿ, ನ್ಯಾಷನಲ್ ವೋಟರ್ಸ್ ಡೇ ಅನ್ನು ನಾವೇನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಇದರ ಕೇಂದ್ರ ಕಚೇರಿಯಲ್ಲಿದೆ, ನವದೆಹಲಿಯಲ್ಲಿದೆ. ಇದು ಕುರಿತು ತಿಳಿಸುವ ಒಂದು 324ನೇದು. ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದು 51ರಲ್ಲಿ. ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾದರೆ ಸುಕುಮಾರ್ ಸೇನ್ ಅವರು. ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತ VS ರಮಾದೇವಿ. ಇನ್ನು ತದನಂತರದಲ್ಲಿ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ತದನಂತರದಲ್ಲಿ ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು, ಇನ್ನು ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು, ತದನಂತರದಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಆಗಿರ್ಬೋದು. ಇವೆಲ್ಲ ಎಲೆಕ್ಷನ್ ಏನ್ ಮಾಡುತ್ತಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನಡೆಸುತ್ತೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾರ ಅಧಿಕಾರ ವಹಿಸಿಕೊಂಡ ಸ್ಮರಣಾರ್ಥಕವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂದಿರಾ ಗಾಂಧಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಮರಣೋತ್ತರವಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಕರ್ಪೂರಿ ಠಾಕೂರ್ ಇಸ್ ದ ರೈಟ್ ಆನ್ಸರ್. ಸಮಾಜವಾದಿ ನಾಯಕ, ಪ್ರಮುಖ OBC ಮುಖಂಡ, ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಕರ್ಪೂರಿ ಠಾಕೂರ್ ಅವರಿಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ಘೋಷಣೆ ಮಾಡಿದ್ದೆ. ಈ ಸಂಬಂಧ ದ್ರೌಪದಿ ಮುರ್ಮು ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅರ್ಥ ಆಯ್ತಾ? ಇದು ಈಗಾಗಲೇ ಹೇಳಿರ್ತಕ್ಕಂಥದ್ದು ತಮಗೆ ನಾನು ಡೈಲಿ ಕರೆಂಟ್ ಅಫೇರ್ಸ್ ಹೇಳಿದ್ದೀನಿ, ಗೊತ್ತಿರಬೇಕು. ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ನೀಡಿದರೆ ಅದು ಯಾವುದಂದ್ರೆ ಮರಣೋತ್ತರವಾಗಿ ನೀಡಿದ್ದಾರೆ ಅಂತಕ್ಕಂಥದ್ದು. ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿದೆ. 1954ರಲ್ಲಿ ಸ್ಥಾಪನೆಯಾಗಿದೆ. ಮೊದಲ ಬಾರಿ ಪಡೆದುಕೊಂಡದು C ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನು, CV ರಾಮನ್ 3 ಜನ ಪಡೆದುಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಪ್ರಶಸ್ತಿ ಪಡೆದವರು MS ಸುಬ್ಬಲಕ್ಷ್ಮಿ, ರವಿಶಂಕರ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ 3 ಜನ ಸಂಗೀತ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ. 2024ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆಯಾದ ಕನ್ನಡಿಗ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೀತಾರಾಮನ್ ಜಿಂದಾಲ್ ಇಸ್ ದ ರೈಟ್ ಆನ್ಸರ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 2024ನೇ ಸಾಲಿನ ಒಟ್ಟು 132 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳಿದಾವೆ, 17 ಪದ್ಮಭೂಷಣ ಇದಾವೆ, 110 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನ ನಾನು ನಿಮಗೆ ಸ್ಲೈಡ್ ಎಲ್ಲ ತೋರಿಸ್ತೀನಿ, ಎಲ್ಲರೂ ಅದನ್ನ ಸ್ಕ್ರೀನ್ಶಾಟ್ ತಗೋಬೇಕು. ಅರ್ಥ ಆಯ್ತಾ? ಪದ್ಮ ವಿಭೂಷಣ 5 ಅಂತ ಹೇಳಿದೀನಿ. ವೈಜಯಂತಿ ಮಾಲಾ ಅಂತಕ್ಕಂಥವ್ರು ತಮಿಳುನಾಡು ಕಲೆ ವಿಭಾಗದಲ್ಲಿ ನೀಡಲಾಗಿದೆ. ಚಿರಂಜೀವಿ ಆಂಧ್ರ ಪ್ರದೇಶ್ ಕಲೆ ವಿಭಾಗದಲ್ಲಿ ನೀಡಲಾಗಿದೆ. M ವೆಂಕಯ್ಯ ನಾಯ್ಡು ಆಂಧ್ರ ಪ್ರದೇಶ್ ಸಾರ್ವಜನಿಕ ಸೇವಾಡಳಿತ ವಿಭಾಗದಲ್ಲಿ ನೀಡಲಾಗಿದೆ. ಬಿಂದೇಶ್ವರ್ ಫಾಟಕ್ ಮರಣೋತ್ತರವಾಗಿ ಬಿಹಾರದವರು ಸಮಾಜ ಸೇವೆಗೆ ನೀಡಿದ್ದಾರೆ. ಇನ್ನು ಪದ್ಮ ಸುಬ್ರಹ್ಮಣ್ಯನ್ ತಮಿಳುನಾಡದವರು ಭರತನಾಟ್ಯ ಕಲೆಗೆ ನೀಡಿದ್ದಾರೆ. ಇದು 5 ಗೊತ್ತಿರಬೇಕು, ಇಂಪಾರ್ಟೆಂಟ್, ಎಲ್ಲರೂ ಸ್ಕ್ರೀನ್ಶಾಟ್ ತಗೊಳ್ಳಿ. ತದನಂತರದಲ್ಲಿ ಪದ್ಮಭೂಷಣ ಪಡೆದುಕೊಂಡವರು ಟೋಟಲ್ 17 ಜನ ಅಂತ ಹೇಳಿದೀನಿ. 17 ಜನದು ಕೂಡ ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ, ಇಂಪಾರ್ಟೆಂಟ್ ಇವ್ರದೆಲ್ಲರದು. ಅರ್ಥ ಆಯ್ತಾ? ನಿಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಇನ್ನು ಪದ್ಮ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರಾದ್ರೆ ರೋಹಣ ಭೂಪಣ್ಣ ಕ್ರೀಡೆಗೆ ನೀಡಿದ್ದಾರೆ, ಪ್ರೇಮ್ ಧನ್ರಾಜು ವೈದ್ಯಕೀಯ ವಿಭಾಗದಲ್ಲಿ ನೀಡಿದ್ದಾರೆ, ಅನುಪಮ ಹೊಸಕೇರೆ ಕಲೆ ವಿಭಾಗದಲ್ಲಿ ನೀಡಿದ್ದಾರೆ,
ಶ್ರೀಧರ್ ಕೃಷ್ಣಮೂರ್ತಿ ಕಲೆ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಇದಲ್ಲದೆ KS ರಾಜಣ್ಣ ಸಮಾಜ ಸೇವೆ, CR ಚಂದ್ರಶೇಖರ್ ವೈದ್ಯಕೀಯ ವಿಭಾಗ, ಸೋಮಣ್ಣ ಸಮಾಜ ಸೇವೆ, ಶಶಿ ಸೋನಿ ಉದ್ಯಮಿ. ಅರ್ಥಾತ್ ಕರ್ನಾಟಕದ ಗೊತ್ತಿರಬೇಕು, ಪದ್ಮಭೂಷಣ ಗೊತ್ತಿರಬೇಕು, ಪದ್ಮವಿಭೂಷಣ ಗೊತ್ತಿರಬೇಕು. ಅರ್ಥ ಆಯ್ತಾ? ತದನಂತರದಲ್ಲಿ ನಿಮಗೆ ಏನಂದ್ರೆ ಭಾರತ ರತ್ನ ಬಗ್ಗೆನೂ ಕೂಡ ಐಡಿಯಾ ಇರಬೇಕು. 2024ನೇ ಸಾಲಿನ ಪಂಪ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಅಂಶವು ನಾ ಡಿಸೋಜ್ ಇಸ್ ದ ರೈಟ್ ಆನ್ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 4 ವರ್ಷಗಳಿಂದ ಘೋಷಣೆಯಾಗದೇ ಇರುವ ರಾಷ್ಟ್ರೀಯ ಪುರಸ್ಕಾರ, ಪಂಪ ಪ್ರಶಸ್ತಿ ಸೇರಿದಂತೆ ಇಲಾಖೆ ಕೊಡೆ ಮಾಡುವ 21 ವಿಭಾಗಗಳ 44 ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ರಾಷ್ಟ್ರೀಯ ವಿಭಾಗ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಭಾಗ, ಸಾಹಿತ್ಯ ಮತ್ತು ನಾಟಕ, ಕಲೆ, ಸಂಗೀತ ಮತ್ತು ನೃತ್ಯ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಏನು ಮಾಡಿದ್ದಾರೆ, ಪ್ರಕಟವನ್ನು ಮಾಡಿದ್ದಾರೆ. ಇಂಪಾರ್ಟೆಂಟ್ ಇರೋದಲ್ಲಿ ಹೇಳ್ತಾ ಇದ್ದೀನಿ. ಬಸವ ರಾಷ್ಟ್ರೀಯ ಪುರಸ್ಕಾರ ಇಂಪಾರ್ಟೆಂಟು, ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಕೇಳ್ತಾರ. 2022-23ರಲ್ಲಿ ಪಡೆದುಕೊಂಡವರು ಆನಂದ ತೆಲ್ತಂಬುಂಡೆ ಅಂತಕ್ಕಂಥವ್ರು ಮಹಾರಾಷ್ಟ್ರದವರು. 2023-24ನೇ ಸಾಲಿನಲ್ಲಿ ಡಾಕ್ಟರ್ NG ಮಹದೇವಪ್ಪ ಧಾರವಾಡದವರು. ಭಗವಾನ್ ಮಹಾವೀರ್ ಶಾಂತಿ ಪ್ರಶಸ್ತಿ ಪಡೆದವರು 2022-23 ಜೀನದತ್ತ ದೇಸಾಯಿ ಧಾರವಾಡದವರು. 2023-24ರಲ್ಲಿ ಗಾಂಧಿ ಸೇವಾಶ್ರಮ ಗುಜರಾತ್. ಪಂಪ ಪ್ರಶಸ್ತಿ ಪಡೆದವರು 2023-24ರಲ್ಲಿ ನಾ ಡಿ ಸೋಜ್ ಅಂತಕ್ಕಂಥವ್ರು ಶಿವಮೊಗ್ಗದವರು. ಪಂಚಾಕ್ಷರಿ ಗವಾಯಿ ಪ್ರಶಸ್ತಿ ಪಡೆದವರು ಸೋಮನಾಥ್ ಮರ್ಡೋರ್ ಅಂತಕ್ಕಂಥವ್ರು. 2023-24ರಲ್ಲಿ ನಾಗಣಿ ಶ್ರೀನಾಥ್ ಅಂತಕ್ಕಂಥವ್ರು. ನೋಡಿದ್ರಲ್ಲಿ ಕಾನ್ಸೆಪ್ಟ್ ಏನಿಲ್ಲ, ಅರ್ಥೈತೆ, ನೀವು ಬಾಯಟ್ ಹಾಕಲೇಬೇಕು ಇದನ್ನು. ಆಯ್ತಾ? ಅದಕ್ಕೆ ನಾನು ಇದನ್ನು ಸ್ವಲ್ಪ ನಿಮ್ಗೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಚೌಡಾಯ ಪ್ರಶಸ್ತಿ ಇವರು ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ 25. ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಆಚರಣೆ ಮಾಡ್ತೀವಿ. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ 27ಕ್ಕೆ ಆಚರಣೆ ಮಾಡ್ತೀವಿ. ಡಿಸ್ಟಿಂಕ್ಷನ್ ಗೊತ್ತಿರಲಿ. 2024ರ ಒಂದು ಥೀಮ್ ಏನಾಗುತ್ತೆ ಅಂದರೆ ಸಸ್ಟೈನೇಬಲ್ ಜರ್ನೀಸ್ ಟೈಮ್ಲೆಸ್ ಮೆಮೊರೀಸ್ ಅಂತಕ್ಕಂಥದ್ದು 2024ರ ಒಂದು ಥೀಮ್ ಆಗಿತ್ತು. ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಟಾಪ್ ಶೂಟರ್ ಶ್ರೀ ಸುಬೇದಾರ್. ಅರ್ಥಾಯ್ತಾ? ರಾಜೇಶ್ವರಿ ಯಾರಂದ್ರೆ ಇದರಲ್ಲಿ ಇಲ್ಲೇ ಭಾರತ ಸೇನೆ ಮೊದಲ ಮಹಿಳಾ ಸುಬೇದಾರ್ ಎಂಬ ಖ್ಯಾತಿಗೆ 2020 ಯಶಸ್ವಿ ವಿಜೇತ ಟಾಪ್ ಶೂಟರ್ ಹಮಿಲ್ದಾರ್ ಪ್ರೀತಿ ರಜಕ್. ಅರ್ಥಾಯ್ತಾ? ಪ್ರೀತಿ ರಾಜಕ್ ಇವರು ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇತ್ತೀಚೆಗೆ ಟ್ರಾಯ್ ಸಂಸ್ಥೆ ಮುಖ್ಯಸ್ಥರಾಗಿ ನೇಮಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅನಿಲ್ ಲೋಹಟ್ಟಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಅರ್ಥಾಯ್ತಾ? ಟ್ರಾಯ್ ಅಧ್ಯಕ್ಷರಾಗಿ ಅನಿಲ್ ಲೋಹಟ್ಟಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅನಿಲ್ ಲೋಹಟ್ಟಿ ಒಂದೂ ಇಲ್ಲ, ಇದಕ್ಕೆ ಮೇಲಿನ ಯಾರೂ ಅಲ್ಲ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.